ಕಳೆದ ವಾರಗಳಿಂದಲೂ ನಾವು ವಿಶೇಷವಾಗಿ ನೋಡುತ್ತಾ ಬಂದಿರತಕ್ಕಂತ ಒಂದು ವಿಷಯ ಕ್ರೈಸ್ತ ಜೀವನದಲ್ಲಿ ದೇವರ ಚಿತ್ತ. ವಿಶ್ವಾಸಿಗಳಾದ ನಾವುಗಳು ದೇವರ ಚಿತ್ತವನ್ನ ಕಂಡುಕೊಳ್ಳಬೇಕು ಹೇಳುವಂತ ಸಂಗತಿ ಸತ್ಯವೇದ ನಮಗೆ ಮಾತನಾಡ್ತಕ್ಕಂಥದ್ದಾಗಿದೆ. ಯಾಕೆಂದರೆ ನಾವು ಸಾಮಾನ್ಯವಾಗಿ ವಿಚಾರ ಮಾಡ್ತಾ ಹೋಗುವಾಗ ನಾವೆಲ್ಲರೂ ನಮ್ಮದೇ ಚಿತ್ತ, ನಮ್ಮದೇ ಆಲೋಚನೆ ಅದುವೇ ನೆರವೇರಬೇಕು ಹೇಳ್ತಕ್ಕಂತ ಒಂದು ಸ್ಥಿತಿಯಲ್ಲಿ ಇದ್ದೆವು. ಬಟ್ ಆದರೆ ಸತ್ಯವೇದ ಮಾತ್ರ ಸ್ಪಷ್ಟವಾಗಿ ಹಳೆ ಒಡಂಬಡಿಕೆ ಕಾಲದಿಂದಲೂ ಮತ್ತು ಈ ದಿನದವರೆಗೂ ಆತನು ತನ್ನ ಚಿತ್ತವೇ, ತನ್ನ ಉದ್ದೇಶವೇ ನೆರವೇರಬೇಕು ಹೇಳ್ತಕ್ಕಂತ ಉದ್ದೇಶವನ್ನ ಕರ್ತನು ಇಟ್ಟಿರುವುದನ್ನು ನಾವಿಲ್ಲಿ ಗಮನಿಸ್ತಕ್ಕಂಥವರಾಗಿದ್ದೇವೆ. ನಾವು ದೇವರ ಚಿತ್ತವನ್ನು ಯಾಕೆ ತಿಳಿದುಕೊಳ್ಳಬೇಕು ಹೇಳುವಂತ ಒಂದು ಸಂಗತಿ, ದೇವರ ಉದ್ದೇಶ ಏನಿದೆ ನಮ್ಮ ವಿಷಯವಾಗಿ ಎಂಬುದಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ, ಯಾಕೆ ಒಬ್ಬ ವಿಶ್ವಾಸಿಯು ಆ ದೇವರ ಚಿತ್ತವನ್ನ ಆತನು ಕಂಡುಕೊಳ್ಳಬೇಕು, ಆತನು ತಿಳಿದುಕೊಳ್ಳಬೇಕು ಮತ್ತು ದೇವರ ಚಿತ್ತವನ್ನ ತಿಳಿದುಕೊಳ್ಳುವುದಕ್ಕೆ ಏನ್ ಮಾಡ್ಬೇಕು ಹೇಳ್ತಕ್ಕಂಥ ಸಂಗತಿಗಳು ದೇವರ ವಾಕ್ಯದಲ್ಲಿ ನಮಗೆ ಬರೆಯಲ್ಪಟ್ಟಿರ್ತಕ್ಕಂಥ ಒಂದು ಸಂಗತಿಗಳಾಗಿದೆ. ಮೊಟ್ಟ ಮೊದಲನೇದಾಗಿ ನಾವು ಕಳೆದ ವಾರ ನೋಡುತ್ತಾ ಬಂದಿರತಕ್ಕಂಥ ಒಂದು ಸಂಗತಿ, ಮನುಷ್ಯನ ಒಂದು ಮಾರ್ಗ ಅದು ನಮ್ಮ ಒಂದು ಸ್ವಾಧೀನದಲ್ಲಿಲ್ಲ ಎಂಬುದಾಗಿ ನೋಡುತ್ತೇವೆ. ಅದಕ್ಕೆ ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯದ 23ನೇ ವಚನದಲ್ಲಿ ನೋಡಿದ್ದೇವೆ. ಯೆರೆಮೀಯನ ಪ್ರವಾದನೆ ಗ್ರಂಥ 10ನೇ ಅಧ್ಯಾಯದ 23ನೇ ವಚನದಲ್ಲಿ, ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿಲ್ಲ ಎಂಬುದು ನನಗೆ ಗೊತ್ತು, ಮನುಷ್ಯನು ನಡೆದುಕೊಳ್ಳುತ್ತಾ ತನ್ನ ಹೆಜ್ಜೆಯನ್ನ ಇಡಲಾರನು ಎಂಬುದಾಗಿ. ನಾವು ನಮ್ಮ ಹೆಜ್ಜೆಗಳನ್ನ ಇಡ್ಲಿಕ್ಕೆ ಸಾಧ್ಯವಾಗದೇ ಇರತಕ್ಕಂಥವ್ರು ಎಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಅದಕ್ಕೆ ದೇವರ ಚಿತ್ತಕ್ಕೆ ನಾವು ಒಳಪಡಬೇಕಾಗಿರ್ತಕ್ಕಂಥ ಒಂದು ಸಂಗತಿ, ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥವರಾಗಿದ್ದೇವೆ. ಅದಕ್ಕೆ ಸ್ವಾಮಿ ನಾನೇ ಮಾರ್ಗ ನಾನೇ ಸತ್ಯ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದ 6ನೇ ವಚನದಲ್ಲಿ ತಿಳಿಸ್ತಾ ಬರುವಾಗ, ನಮ್ಮ ಒಂದು ಆಯ್ಕೆ, ನಮ್ಮ ಒಂದು ಕಾರ್ಯಗಳು ಇವೆಲ್ಲವೂ ಕೂಡ ನಮ್ಮದೇ ಆಗಿರತಕ್ಕಂಥ ಸ್ವಂತ ಆಲೋಚನೆಗೆ ಒಳಪಟ್ಟಿರತಕ್ಕಂಥ ಒಂದು ಸಂದರ್ಭ ಮನುಷ್ಯರದ್ದು ಹೆಚ್ಚಿನದಾಗಿದೆ. ಸಾಮಾನ್ಯವಾಗಿ ನಾನು ಹೇಳುವಾಗ ಇತರರು ಕೇಳಬೇಕು, ಅಥವಾ ಇತರರು ಅವರು ಇನ್ನೊಬ್ಬರು ಹೇಳಿದಾಗ ಕೇಳಬೇಕು. ಸೊ ಇದೆಲ್ಲವೂ ಸ್ವಾಭಾವಿಕವಾಗಿ ಮನುಷ್ಯನಲ್ಲಿ ಇರ್ತಕ್ಕಂಥ ಒಂದು ಸಂಗತಿಗಳಾಗಿದೆ. ಆದರೆ ಕ್ರೈಸ್ತ ವಿಶ್ವಾಸಿಗಳಲ್ಲಿ ನಾವು ಯಾರ ಚಿತ್ತಕ್ಕೆ ಒಳಗಾಗಬೇಕು ಹೇಳ್ತಕ್ಕಂಥ ಸಂಗತಿ ಸ್ಪಷ್ಟವಾಗಿ ನಮಗೆ ಬರೆಯಲ್ಪಟ್ಟಿದೆ. ಅದರಿಂದ ಯಾಕೆ ನಾವು ತಿಳ್ಕೊಳ್ಬೇಕು ಹೇಳುವಂಥದ್ದನ್ನ ಅರ್ಥ ಮಾಡ್ತಾ ಬರುವಾಗ, ನಮ್ಮ ಮಾರ್ಗ ಅದು ನಮ್ಮ ಸ್ವಾಧೀನದಲ್ಲಿ ಬರ್ತಕ್ಕಂಥದ್ದಲ್ಲ. ಪ್ರತಿಯೊಂದು ದಿನವೂ, ಪ್ರತಿಯೊಂದು ಕ್ಷಣವೂ ಅವು ಕರ್ತನ ಚಿತ್ತಕ್ಕೆ ಒಳಪಟ್ಟಿರ್ತಕ್ಕಂಥ ಒಂದು ಜೀವಿತ ನಮ್ಮದಾಗಿದೆ. ಹೇಗೂ ನಮ್ಮ ಆಯ್ಕೆ ಅಲ್ಲ, ನಮ್ಮ ಒಂದು ಮಾರ್ಗ ಅಲ್ಲ, ನಮ್ಮ ಒಂದು ಕ್ರಮದಲ್ಲಿ ನಾವು ನಡೆಯತಕ್ಕಂಥದ್ದಲ್ಲ. ಹಾಗಾಗಿ ನಾವು ದೇವರ ಮಾರ್ಗವೇನು ಮತ್ತು ಕರ್ತನ ಹೆಜ್ಜೆ ಏನು ಹೇಳುವಂಥದ್ದು, ಕರ್ತನು ಯಾವ ದಾರಿಯನ್ನು ನಮಗೆ ಹಾಕಿಕೊಟ್ಟಿದ್ದಾನೆ ಹೇಳುವಂಥದ್ದನ್ನು ನಾವು ಅರ್ಥ ಮಾಡಿಕೊಂಡು ಕಲಿತುಕೊಂಡು ಮುಂದೆ ಹೋಗ್ತಕ್ಕಂಥದ್ದಾಗಿದೆ. ಇನ್ನು ಎರಡನೇದಾಗಿ ನಾವು ನೋಡುವಾಗ, ಆ ದೇವರ ಚಿತ್ತವನ್ನು ಯಾಕೆ ನಾವು ತಿಳ್ಕೊಳ್ಬೇಕೆಂಬುದಾಗಿ ನೋಡುವಾಗ, ನಾವು ಪರಿಶುದ್ಧವಾಗಿ ಜೀವಿಸ್ಬೇಕು ಹೇಳುವಂಥದ್ದು ದೇವರ ಚಿತ್ತ ಎಂಬುದಾಗಿ ನಾವು ಗಮನಿಸ್ತೇವೆ. ಅಂದ್ರೆ ನಾವು ಪರಿಶುದ್ಧತೆಯ ಜೀವಿತದಲ್ಲಿ ನಾವು ಇದ್ದೇವೆ ಹೇಳುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ತಾ ಹೋಗ್ಬೇಕಾದ್ರು, ನಮ್ಮನ್ನ ಪರೀಕ್ಷೆ ಮಾಡಿಕೊಳ್ತಕ್ಕಂಥದ್ದಾಗಿದೆ. ತೆಸಲೋನಿಕ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನ ಹೇಳುವಂಥದ್ದು, ದೇವರ ಚಿತ್ತವೇನೆಂದರೆ ನೀವು ಶುದ್ಧರಾಗಬೇಕೆಂಬುದೇ ದೇವರು ಪರಿಶುದ್ಧನಾಗಿದ್ದಾನೆ. ಅದರಿಂದ ನಾವು ನೋಡ್ತಾ ಬರುವಾಗ, ನಾವು ಪರಿಶುದ್ಧರಾಗಿ ಜೀವಿಸಬೇಕಾದರೆ ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳದೆ ಹೋದರೆ ನಾವು ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಕುರಿತಾಗಿ, ನಮ್ಮ ಜೀವಿತದ ಕುರಿತಾಗಿ ದೇವರು ಯಾವ ಉದ್ದೇಶವನ್ನ ಹೊಂದಿದ್ದಾನೆ, ಆತನ ಆಲೋಚನೆ ಏನಿದೆ, ಯಾವ ರೀತಿಯ ಆಲೋಚನೆಗಳನ್ನು ಆತನು ಹೊಂದಿದವನಾಗಿದ್ದಾನೆ ಹೇಳುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿ ಗಮನಿಸ್ತಾ ಬರುವಾಗ, ನಮ್ಮ ಜೀವಿತ ಶುದ್ಧತೆ ಕಡೆಗಿರಬೇಕಾದ್ರೆ ನಾವು ಕರ್ತನ ಚಿತ್ತವನ್ನ ತಿಳಿದವರಾಗಿರ್ಬೇಕು ಹೇಳುವಂತ ಸತ್ಯ ದೇವರ ವಾಕ್ಯದಲ್ಲಿದೆ. ಹಾಗಾಗಿ ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನಾವು ದೇವರ ಚಿತ್ತದಲ್ಲಿ ಬಹಳ ಪ್ರಾಮುಖ್ಯವಾಗಿರತಕ್ಕಂಥ ಒಂದು ಸಂಗತಿ ಏನಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತಾ ಬಂದವರಾಗಿದ್ದೇವೆ. ಮೊದಲನೇ ತೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯದ 17-18ನೇ ವಚನ. ಮೊದಲನೇ ತೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯದ 17 ಮತ್ತು 18ನೇ ವಚನದಲ್ಲಿ ನಾವು ನೋಡುವಾಗ ಬಹಳ ಪ್ರಾಮುಖ್ಯವಾಗಿ ನೋಡ್ತಕ್ಕಂಥ ಒಂದು ಸಂಗತಿ, ಯಾವಾಗಲೂ ಸಂತೋಷ ಪಡಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ದೇವರಿಗೆ ತೋರಿ ಬಂದ ಚಿತ್ತವಾಗಿದೆ.
ಆಮೇಲೆ ಗಮನಿಸ್ತಾ ಬರುವಾಗ ಪೌಲನು ಥೆಸಲೋನಿಕ ಸಭೆಗೆ ಅಲ್ಲಿ ವಿವರಣೆ ಮಾಡ್ತಾ ಇರುವುದನ್ನು ನಾವು ನೋಡತಕ್ಕಂಥವರಾಗಿದ್ದೇವೆ. ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ತಿಳ್ಕೊಳ್ಳುವಂಥದ್ದು, ನಾವು ಸಂತೋಷ ಪಡಬೇಕೆಂಬುದಾಗಿ ಯಾವಾಗಲೂ ಸಂತೋಷ ಪಡಬೇಕು, ಕೃತಜ್ಞತೆ ಸಲ್ಲಿಸಬೇಕು, ಪ್ರಾರ್ಥನೆ ಮಾಡಬೇಕು. ಸೊ ಈ ಒಂದು ವಿಷಯಗಳನ್ನ ನಾವು ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಂಡಿದ್ದೇವೆ ಎನ್ನುವ ವಿಷಯದಲ್ಲಿ ನಾವು ದೇವರ ಚಿತ್ತ ಈ ವಿಷಯದಲ್ಲಿ ಇದೆ ಎನ್ನುವುದನ್ನು ನಾವು ತಿಳ್ಕೊಳ್ಳಬೇಕಾಗಿರುವಂತದ್ದಾಗಿದೆ. ನಮ್ಮ ವಿಷಯವಾಗಿ ನಾವು ಸಂತೋಷ ಪಡುವಂಥದ್ದು, ಪ್ರಾರ್ಥನೆ ಮಾಡುವಂಥದ್ದು, ಉಪಕಾರ ಅಥವಾ ಕೃತಜ್ಞತೆ ಸಲ್ಲಿಸುವಂಥದ್ದು ದೇವರಿಗೆ, ಇದುವೇ ನಮ್ಮ ವಿಷಯವಾಗಿ ತೋರಿ ಬಂದ ಚಿತ್ತ. ಅಂದರೆ ಯಾವ ವಿಷಯವೂ ನಮ್ಮ ಕೈಗಳಲ್ಲಿ ಇಲ್ಲ. ಹಾಗಾಗಿ ಎಲ್ಲವೂ ಆತನ ಇಷ್ಟಕ್ಕನುಸಾರವಾಗಿಯೇ, ಆತನ ಚಿತ್ತಕ್ಕನುಸಾರವಾಗಿಯೇ ಹೋಗ್ಬೇಕಾಗಿದೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅನೇಕ ಸಂದರ್ಭಗಳಲ್ಲಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಅಥವಾ ದೇವಜನರಾಗಿರ್ತಕ್ಕಂಥ ನಾವುಗಳು ಸೋತು ಹೋಗ್ತಕ್ಕಂಥವರಾಗಿದ್ದೇವೆ. ದೇವರ ಚಿತ್ತವನ್ನ ಅರ್ಥ ಮಾಡಿಕೊಳ್ಳಿಕ್ಕೆ ನಾವು ಸೋತು ಹೋಗ್ತಕ್ಕಂಥ ಒಂದು ಜೀವಿತಕ್ಕೆ ಬಂದು ನಿಲ್ತೇವೆ. ಇದು ಕೇವಲ ಹೊಸ ಒಡಂಬಡಿಕೆಯಲ್ಲಿ ಇರ್ತಕ್ಕಂಥ ನಾವು ಮಾತ್ರ ಅಲ್ಲ, ಒಂದು ವೇಳೆ ಹಳೊಡಂಬಡಿಕೆಯಲ್ಲಿಯೂ ಕೂಡ ಅನೇಕ ಪ್ರವಾದಿಗಳು ಕೂಡ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿರ್ತಕ್ಕಂಥ ಸಂದರ್ಭ ಬಂದಾಗ ಕರ್ತನು ಆತನ ಚಿತ್ತಕ್ಕೆ ಒಳಪಡುವ ರೀತಿಯಲ್ಲಿ ನಡೆಸಿರ್ತಕ್ಕಂಥದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಒಂದು ಉದಾಹರಣೆ ನಾವು ಗಮನಿಸ್ತಾ ಬರುವಾಗ ನಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ಯೋನನ ಕುರಿತಾಗಿ ನಾವು ನೋಡ್ತಾ ಬರುವಾಗ, ಯೋನನು ಹೇಳುವಂತ ಆಲೋಚನೆ ಅಥವಾ ಯೋನನು ತಿಳಿದುಕೊಂಡಿರ್ತಕ್ಕಂಥ ರೀತಿ ಮತ್ತು ದೇವರು ಹೇಳತಕ್ಕಂಥ ರೀತಿ ಇವು ಬೇರೆ ಬೇರೆ ಆಗಿರುವಂತದ್ದಾಗಿತ್ತು. ಕೊನೆಯಾಗಿ ಯೋನನನ್ನ ದೇವರು ಬಿಡ್ಲಿಲ್ಲ. ತನ್ನ ಚಿತ್ತಕ್ಕೆ ಒಳಗಾಗುವ ಹಾಗೆ ನೀನು ನಿನವೆಗೆ ಹೋಗ್ಬೇಕು ಹೇಳುವಂತ ಉದ್ದೇಶ ದೇವರು ಹೊಂದಿರುವುದರಿಂದ ತಾರ್ಸಿಗೆ ನಾನು ಹೋಗ್ತೇನೆ ಎಂಬುದಾಗಿ ಆಲೋಚನೆ ಮಾಡಿಕೊಂಡು ತನ್ನ ಚಿತ್ತ ಅಲ್ಲಿ ನೆರವೇರಬೇಕೆಂಬುದಾಗಿ ಪ್ರಯತ್ನ ಮಾಡಿದ. ಆದರೆ ಆ ಪ್ರಯತ್ನ ಅಲ್ಲಿ ಯಶಸ್ಸನ್ನ ಕಾಣಲಿಲ್ಲ. ಅದಕ್ಕಾಗಿ ನಾವು ಯೆಶಾಯನ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 8 ಮತ್ತು 9ನೇ ವಚನದಲ್ಲಿ ಧ್ಯಾನ ಮಾಡುವ ಹಾಗೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿದೆ. 55 ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 55ನೇ ಅಧ್ಯಾಯದ 8, 9ನೇ ವಚನದಲ್ಲಿ ನಮ್ಮ ಆಲೋಚನೆ ಬೇರೆದಾಗಿದೆ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಆಲೋಚನೆ ಮತ್ತು ದೇವರಿಗೆ ಆಲೋಚನೆಗಳು ವಿಭಿನ್ನವಾಗಿರುವಂತದ್ದು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ಆದರೆ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ದೇವರ ಚಿತ್ತ ಏನು, ದೇವರ ಆಲೋಚನೆ ಏನು ಎಂಬುದನ್ನ ನಾವು ತಿಳಿದುಕೊಳ್ಳಬೇಕಾಗಿರ್ತಕ್ಕಂಥವರಾಗಿದ್ದೇವೆ. ಖಂಡಿತವಾಗಿ ನಾವು ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ತಿಳಿಕೊಳ್ಳುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನ ಇಟ್ಟಿದ್ದಾರೆ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ನೋಡ್ರಿ, ದೇವರ ಚಿತ್ತವನ್ನ ನಾವು ತಿಳ್ಕೊಳ್ತಕ್ಕಂಥದ್ದು ಯಾವ್ಯಾವ ವಿಷಯಗಳಲ್ಲಿ ಇದೆ ಎಂಬುದನ್ನು ಕೂಡ ನಾವು ಅರ್ಥೈಸಿಕೊಡ್ತಾ ಹೋಗ್ಬೇಕಾಗಿದೆ. ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಚನ ನೋಡುವಾಗ, ಮೊದಲನೇ ಪೇತ್ರನ ಪತ್ರಿಕೆ 2ನೇ ಅಧ್ಯಾಯದ 15ನೇ ವಚನ ನೋಡುವಾಗ, ಒಳ್ಳೆಯ ಒಂದು ನಡತೆ ಕಟ್ಟತಕ್ಕಂಥದ್ದು, ಕ್ರಿಸ್ತಿಯ ಜೀವಿತದಲ್ಲಿ ಒಳ್ಳೆಯ ನಡತೆಯನ್ನ ಕಟ್ಟುವ ವಿಷಯದಲ್ಲಿ ಪೇತ್ರನು ಮಾತನಾಡ್ತಾ ಇರುವುದನ್ನು ನಾವು ಗಮನಿಸ್ತಕ್ಕಂಥವರಾಗಿದ್ದೇವೆ. ತಿಳಿಯದೆ ಮಾತನಾಡುವ, 1 ಪೇತ್ರ 2ನೇ ಅಧ್ಯಾಯದ 15ನೇ ವಚನ, ತಿಳಿಯದೆ ಮಾತನಾಡುವ ಮೂಢ ಜನರ ಬಾಯನ್ನು ನೀವು ಒಳ್ಳೆಯ ನಡತೆಯಿಂದ ಕಟ್ಟಬೇಕೆಂಬುದು ದೇವರ ಚಿತ್ತ. ಹಾಗಾದ್ರೆ ಯಾಕೆ ನಾವು ದೇವರ ಚಿತ್ತವನ್ನ ತಿಳಿದುಕೊಳ್ಳಬೇಕು ಹೇಳುವುದನ್ನ ಗಮನಿಸ್ತಾ ಬರುವಾಗ, ತಿಳಿಯದೆ ಮಾತನಾಡುವ ಮೂಢ ಜನರ ಬಾಯನ್ನ ನೋಡಿ, ತಿಳಿಯದೆ ಮಾತನಾಡ್ತಕ್ಕಂಥವರು ಅನೇಕರಿದ್ದಾರೆ. ಈ ಲೋಕದಲ್ಲಿ ರಕ್ಷಣೆ ಹೊಂದದೇ ಇರತಕ್ಕಂಥವರು ಅಥವಾ ಸತ್ಯ ಗೊತ್ತಿಲ್ಲದೆ ಇರತಕ್ಕಂಥವರು, ತಿಳಿಯದೆ ಮಾತನಾಡ್ತಕ್ಕಂಥ ಮೂಢ ಜನರ ಮಧ್ಯದಲ್ಲಿ ನಾವಿದ್ದೇವೆ. ಒಂದು ವೇಳೆ ಸತ್ಯವೇದದಲ್ಲಿ ನಾವು ಹೀಗೆ ತಿಳಿಯದೆ ಮಾತನಾಡುವವರ ವಿಷಯವಾಗಿ ಕಾಣ್ತೇವೆ, ತಿಳಿದು ಮಾತನಾಡುವವರ ವಿಷಯವಾಗಿ ಇವತ್ತು ನಮ್ಮೆಲ್ಲರ ನಿಮಿತ್ತವಾಗಿ ಅಥವಾ ನಮ್ಮೆಲ್ಲರ ವಿಷಯವಾಗಿ ನಾವು ಕೂಡ ತಿಳ್ಕೊಳ್ಳಬೇಕಾಗಿರ್ತಕ್ಕಂಥದ್ದಾಗಿದೆ. ನಾವು ಎಲ್ಲರ ಬಾಯಿಯನ್ನ, ಒಂದು ವೇಳೆ ವಿಶ್ವಾಸಿಗಳು ಎಂಬುದಾಗಿ ಅಂದುಕೊಳ್ತಕ್ಕಂಥವರು, ಎಣಿಸಿಕೊಳ್ತಕ್ಕಂಥವರು ಎಲ್ಲರೂ ಇರುವಾಗ, ಸೊ ಅವರ ನಡುವೆ ಕೂಡ ನಾವು ದೇವರ ಚಿತ್ತವನ್ನು ತೋರಿಸಬೇಕಾಗಿರ್ತಕ್ಕಂಥದ್ದಿದೆ. ಯಾಕೆಂದ್ರೆ ವಿಶ್ವಾಸಿಗಳ ಜೀವಿತದಲ್ಲಿಯೂ ಕೂಡ ನಾವು ಕಂಡು ಬರುವಾಗ ನಾವು ವಿಶ್ವಾಸಿಗಳಾಗಿರ್ತೇವೆ ನಿಜ, ಆದ್ರೆ ನಮ್ಮ ಆಲೋಚನೆಗಳನ್ನ ಹೇಳಿಕೊಳ್ತಾ ನಮ್ಮ ಆ ಮಾರ್ಗಗಳಲ್ಲಿ ನಾವು ನಡೆಯುತ್ತಾ ಹೋಗ್ತಕ್ಕಂಥ ಸಂದರ್ಭಗಳು ನಮ್ಮ ಜೀವಿತ ಇರುತ್ತೆ. ಆದ್ರೆ ದೇವರ ವಾಕ್ಯ ಹೇಳ್ತಾ ಇದೆ, ಒಳ್ಳೆ ನಡತೆಯಿಂದ ಕಟ್ಟಬೇಕು ಹೇಳುವಂಥದ್ದು ದೇವರ ಚಿತ್ತ ಎಂಬುದಾಗಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಮತ್ತು ಬಹಳ ಮುಖ್ಯವಾಗಿ ಇನ್ನೊಂದು ವಿಷಯದಲ್ಲಿ ನಾವು ಕಾಣುವಾಗ, ಅಲ್ಲಿ ಪರಲೋಕದ ಭಾವದವರಾಗಿರ್ಬೇಕೆಂಬುದಾಗಿ, ಅಂದ್ರೆ ವಿವೇಚನೆ ನಮಗಿರ್ಬೇಕು, ಇದು ದೇವರ ಚಿತ್ತವಾಗಿದೆ ಎಂಬುದಾಗಿ ಸತ್ಯವೇದ ನಮಗೆ ಹೇಳ್ತಾ ಇದೆ. ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನ, ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನ,
ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನ ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. ನೋಡ್ರಿ, ನಾವು ನೋಡುವಾಗ ದೇವರ ಚಿತ್ತವನ್ನ ಕಂಡುಕೊಳ್ಳಬೇಕಾದ್ರೆ ವಿವೇಚನೆ ಬೇಕು. ಸೊ ಈ ವಿವೇಚನೆ ಇಲ್ಲದೆ ನಾವು ಜೀವಿಸಕ್ಕೆ ಸಾಧ್ಯವಲ್ಲ. ಹಾಗಾಗಿ ದೇವರು ಏನು ಮಾತನಾಡ್ತಾ ಇದ್ದಾನೆ, ಏನು ಹೇಳ್ತಾ ಇದ್ದಾನೆ, ನನ್ನ ವಿಷಯದಲ್ಲಿ ದೇವರ ಚಿತ್ತ ಏನು ಹೇಳುವುದನ್ನ ಪ್ರತಿಯೊಬ್ಬರು ಅರ್ಥ ಮಾಡಿಕೊಂಡಿರ್ಬೇಕು, ತಿಳ್ಕೊಳ್ಬೇಕು. ವೈಯಕ್ತಿಕ ಜೀವನದಲ್ಲಿ, ಕುಟುಂಬ ಜೀವನದಲ್ಲಿ, ಸಭಾ ಜೀವನದಲ್ಲಿ ನಾನು ಹೇಗೆ ವಿವೇಕತೆಯನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿದ್ದುಕೊಂಡು ಕರ್ತನ ಚಿತ್ತಕ್ಕೆ ಒಳಗಾಗಬೇಕೆನ್ನುವಂಥದ್ದು ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದಾಗಿದೆ. ಹಾಗಾಗಿ ಪೌಲನು ರೋಮಾಪುರ ಪತ್ರಿಕೆ 12ನೇ ಅಧ್ಯಾಯದ 2ನೇ ವಚನದಲ್ಲಿ ಆತನು ಮಾತನಾಡ್ತಾ ಇದ್ದಾನೆ, ಇಹಲೋಕದ ನಡವಳಿಕೆಯನ್ನು ನೀವು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರ್ರಿ. ಹೀಗಾದರೆ ದೇವರ ಚಿತ್ತ. ನೋಡ್ರಿ, ಪರಲೋಕ ಭಾವದವರು ಆಗುವಾಗ ಮಾತ್ರವೇ ನಾವು ದೇವರ ಚಿತ್ತ ಏನೆಂಬುದಾಗಿ ಕಂಡುಕೊಳ್ಳಲಿಕ್ಕೆ ಸಾಧ್ಯ. ಹಾಗಾದ್ರೆ ಪರಲೋಕದ ಭಾವದವರಾಗಿರುವ ವಿಷಯವಾಗಿ ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕಾಗಿದೆ. ನಾವು ಆ ಲೋಕದ ದೃಷ್ಟಿಯಲ್ಲಿ ವಿಚಾರ ಮಾಡ್ತಕ್ಕಂಥವರಾಗಿರ್ತೇವೆ, ಲೋಕವನ್ನು ನಾವು ಹಿಂಬಾಲಿಸಿಕೊಂಡು ಹೋಗಿರ್ತಕ್ಕಂಥವರಾಗಿದ್ದೇವೆ, ಈ ಆಧುನಿಕತೆಯನ್ನು ಹಿಂಬಾಲಿಸಿಕೊಂಡು ಹೋಗಿರ್ತಕ್ಕಂಥವರಾಗಿದ್ದೇವೆ. ಆಧುನಿಕವಾಗಿ ಅನೇಕ ಸಂಗತಿಗಳು ನಮ್ಮ ಮುಂದೆ ನಿಲ್ತಕ್ಕಂಥದ್ದಾಗಿದೆ, ನಮಗೆ ಹೀಗೆ ಎಂಬುದಾಗಿ ಪ್ರಚೋದಿಸ್ತಕ್ಕಂಥದ್ದಾಗಿದೆ. ಆದರೆ ದೇವರ ವಾಕ್ಯ ಪರಲೋಕ ಭಾವದವರಾಗಿರಿ ಎಂಬುದಾಗಿ ಹೇಳ್ತಾ ಇದೆ. ಹಾಗಾಗಿ ನಮ್ಮ ಆಲೋಚನೆಗಳು ಬೇರೆಯಾಗಿದೆ, ಕರ್ತನ ಆಲೋಚನೆಗಳು ಬೇರೆಯಾಗಿದೆ. ಅದರಿಂದ ದೇವರ ಚಿತ್ತವನ್ನ ನಾವು ಕಂಡುಕೊಳ್ಳಬೇಕಾದರೆ ಪರಲೋಕ ಭಾವದವರಾಗಿರಬೇಕೆಂಬುದಾಗಿ ನೋಡ್ತೇವೆ. ಹಾಗಾಗಿ ಆ ತಿಳಿದುಕೊಳ್ಳುವಿಕೆ, ಆ ದೇವರ ಚಿತ್ತದ ವಿಷಯವಾಗಿ ತಿಳಿದುಕೊಳ್ಳುವಿಕೆ ಮೊಟ್ಟ ಮೊದಲನೇದಾಗಿ ನಮಗೆ ಬೇಕಾಗಿದೆ. ಇಲ್ಲದಿದ್ರೆ ನಾವು ಲೋಕದಲ್ಲಿ ಇದ್ದೇವೆ, ಲೋಕದ ರೀತಿಯಲ್ಲಿ ಹೋಗ್ತಕ್ಕಂಥ ಒಂದು ಸಂದರ್ಭದ ಕಡೆಗೆ ನಾವು ಆಲೋಚನೆ ಮಾಡ್ತಕ್ಕಂಥವರಾಗಿರ್ತೇವೆ. ಎಷ್ಟೋ ಜನ ವಿಫಲವಾಗ್ತಾ ಇದ್ದಾರೆ. ಅನೇಕರು ವಿವಾಹದ ವಿಷಯದಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಅನೇಕರು ವಿವಾಹದ ವಿಷಯವಾಗಿ ಮಗಳನ್ನು ಅಥವಾ ಮಗನನ್ನು ಮದುವೆ ಮಾಡುವ ವಿಷಯದಲ್ಲಿ ಅವರು ತಪ್ಪ ಮಾರ್ಗಗಳನ್ನು ಹಿಡಿಯತಕ್ಕಂಥವರಾಗಿದ್ದಾರೆ. ಅಥವಾ ಇತರ ದುರ್ಬೋಧನೆಯವರ ಜೊತೆಯಲ್ಲಿ ಆ ವಿವಾಹಗಳನ್ನ ಮದುವೆ ಮಾಡುವ ಕಾರ್ಯಕ್ರಮಗಳನ್ನ ಅವರು ಮಾಡಿಕೊಳ್ತಾ ಹೋಗ್ತಕ್ಕಂಥವರಾಗಿರ್ತಾರೆ. ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ದೇವರು ತನ್ನ ಮಾರ್ಗಗಳನ್ನ, ತನ್ನ ಚಿತ್ತವನ್ನು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾರೆ. ಸೊ ಹಾಗೆ ನಾವು ನಡ್ಕೊಳ್ಳಬೇಕಾಗಿರುವಂಥದ್ದು ಕರ್ತನ ಒಂದು ಉದ್ದೇಶವಾಗಿದೆ ಎಂಬುದಾಗಿ ನಾವು ಗಮನಿಸಬೇಕು. ಹಾಗಾಗಿ ಪರಲೋಕ ಭಾವದವರು ನಾವು ಆದಾಗ ಮಾತ್ರ ದೇವರ ಚಿತ್ತ ಏನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲದ್ರೆ ಶರೀರದ ಸ್ವಭಾವಗಳು ಅಥವಾ ಇನ್ನೊಬ್ಬರ ಆಲೋಚನೆಗಳು ಅಥವಾ ಸ್ವಂತ ಆಲೋಚನೆಗಳು ಇವೆಲ್ಲವೂ ಬಂದು ಏನ್ ಮಾಡ್ತದೆ, ಸ್ವಪ್ರತಿಷ್ಠೆಯನ್ನ ಹೆಚ್ಚಿಸ್ತದೆ. ಸ್ವಪ್ರತಿಷ್ಠೆಯ ಕಡೆಗೆ ನಾವು ವಾಲ್ತೇವೆ ಮತ್ತು ಸ್ವಪ್ರತಿಷ್ಠೆಯ ಕಡೆಗೆ ಚಿಂತಿಸ್ತೇವೆ, ಯೋಚನೆ ಮಾಡ್ತೇವೆ. ನಾನೇ ಗೆಲ್ಲಬೇಕೆಂಬುದಾಗಿ ಆಲೋಚನೆ ಮಾಡ್ತೇವೆ. ನನ್ನ ಮನಸ್ಸು ಗೆಲ್ಲಬೇಕೆಂಬುದಾಗಿ ನಾನು ಏನು ಆಲೋಚನೆಗಳನ್ನ ಹಾಕಿಕೊಂಡಿದ್ದೇನೆ ಅದು ಆಗ್ಬೇಕೆಂಬುದಾಗಿ ನಾನು ಆಲೋಚಿಸ್ತಕ್ಕಂಥವನಾಗಿರ್ತೇನೆ. ಹಾಗಾಗಿ ವಿಶ್ವಾಸಿಗಳು ದೇವರ ಚಿತ್ತ ನನ್ನ ವಿಷಯದಲ್ಲಿ ಏನಿದೆ ಎಂಬುದಾಗಿ ತಿಳಿದುಕೊಳ್ಳುವುದರಲ್ಲಿ ಸೋತು ಹೋಗಿದ್ದಾರೆ. ಇದು ಒಂದು ವೇಳೆ ವಿಶ್ವಾಸಿಗಳಾಗಿರಬಹುದು, ಸಭಾ ಹಿರಿಯರುಗಳಾಗಿರಬಹುದು, ಬೋಧಕರುಗಳಾಗಿರಬಹುದು, ಸುವಾರ್ತಿಕರಾಗಿರಬಹುದು, ಯಾರೇ ಆದ್ರೂ ದೇವರ ಚಿತ್ತ ಅರ್ಥೈಸಿಕೊಳ್ಳದೆ ಹೋದರೆ ಆತ್ಮಿಕ ಜೀವಿತದಲ್ಲಿ ಖಂಡಿತವಾಗಿಯೂ ಸೋಲನ್ನು ಅನುಭವಿಸುವಂತ ಒಂದು ಪರಿಸ್ಥಿತಿ ಬಂದು ನಿಲ್ತಕ್ಕಂಥದ್ದಾಗಿದೆ. ಸತ್ಯವೇದದ ಪ್ರಕಾರವಾಗಿ ನಾವು ಆಲೋಚನೆ ಮಾಡ್ತಾ ಬರುವಾಗ ಈ ಸತ್ಯವೇದದಲ್ಲಿ ಎಲ್ಲ ವಿಷಯಗಳಿಗೆ ಪರಿಹಾರ ಇದೆ. ಹಾಗಾದ್ರೆ ನಾವು ದೇವರ ಚಿತ್ತವನ್ನ ಕಂಡುಕೊಳ್ಳಬೇಕಾದ್ರೆ ಏನು ಮಾಡ್ಬೇಕು? ನಾವು ವಿಶ್ವಾಸಿಗಳಾಗಿದ್ದೇವೆ, ನಾವು ದೇವರ ಚಿತ್ತಕ್ಕಾಗಿ ಅಥವಾ ದೇವರ ಆಲೋಚನೆಗಳಿಗಾಗಿ ನಾವು ಏನ್ ಮಾಡ್ಬೇಕು, ಯಾವ ವಿಷಯಗಳು ನಮ್ಮ ಮಧ್ಯದಲ್ಲಿ ಬರುವಾಗ ನಾವು ಏನ್ ಮಾಡ್ಬೇಕು ಹೇಳ್ತಕ್ಕಂಥ ಸಂಗತಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರ್ತಕ್ಕಂಥದ್ದಾಗಿದೆ. ಯಾಕೆಂದರೆ ಸತ್ಯವೇದದಲ್ಲಿ ಕೆಲವು ಉದಾಹರಣೆಗಳನ್ನು ನಾವು ಮುಂದೆ ನೋಡೋಣ. ದೇವರು ಹೇಳಿದ, ನಾವು ಹೇಳುವ ಆಲೋಚನೆಗಳು ದೇವರು ಒಪ್ಪಿರುವ ವಿಷಯ ಕೂಡ ಇದೆ. ಅಂದರೆ ನಮ್ಮ ಆಲೋಚನೆಗಳಿಗೂ ಮತ್ತು ದೇವರ ಆಲೋಚನೆಗಳಿಗೂ ಸಮಾನವಾಗಿರ್ತಕ್ಕಂಥ ಒಂದು ಸಂಗತಿಗಳು ನಾವು ದೇವರ ವಾಕ್ಯದಲ್ಲಿ ಅದು ಕೂಡ ನಾವು ನೋಡ್ತಕ್ಕಂಥದ್ದಾಗಿದ್ದೇವೆ. ನಾವು ಓದೋಣ ಮುಂದಿನ ಸಮಯಗಳಲ್ಲಿ, ಈಗ ಓದ್ತೇವೆ ಅದನ್ನ. ಹಾಗಾಗಿ ನಮ್ಮ ಒಂದು ಜೀವಿತದಲ್ಲಿ ನಾವು ಏನ್ ಮಾಡ್ಬೇಕು, ದೇವರ ಚಿತ್ತವನ್ನ ಕಂಡುಕೊಳ್ಳಬೇಕಾದರೆ ಈ ಯಾವ ಸೂತ್ರಗಳನ್ನ ನಾವು ಅಳವಡಿಸಿಕೊಂಡು ಹೋಗಬೇಕು ಹೇಳುವಂಥದ್ದು ಕೂಡ ವಿಶ್ವಾಸಿಗಳ ಜೀವಿತದಲ್ಲಿ ಬಹಳ ಮುಖ್ಯವಾದ ಒಂದು ವಿಷಯವಾಗಿದೆ. ಹಾಗಾಗಿ ಯಾರು ದೇವರ ಚಿತ್ತವನ್ನ ಕಂಡುಕೊಳ್ಳಿಕ್ಕೆ ಇಷ್ಟಪಡ್ತಾರೋ ಅವರೇ ನಿಜವಾದ ವಿಶ್ವಾಸಿಗಳಾಗಿದ್ದಾರೆ. ಯಾರು
ಸ್ವಂತದೇ ಆಗಿರ್ತಕ್ಕಂಥ ಆಲೋಚನೆ ಅಥವಾ ಇನ್ನೊಬ್ಬರದು. ಇನ್ನು ಆಲೋಚನೆ ಕೊಡುವವರು ಬಹಳಷ್ಟು ಜನ ಇದ್ದಾರೆ. ಯಾಕೆಂದ್ರೆ ಯೋಬನಿಗೆ ಆಲೋಚನೆ ಕೊಟ್ಟವರು ಬಹಳ ಜನ ಇದ್ರು. ಹಾಗೆ ಇವತ್ತು ನಮಗೂ ಕೂಡ ಅವಿಶ್ವಾಸಿಗಳು ಹೊರತುಪಡಿಸಿ ವಿಶ್ವಾಸಿಗಳಲ್ಲೇ ದೇವರ ವಾಕ್ಯದ ರೂಟ್ ಅನ್ನ ಬಿಟ್ಟು ಬೇರೆದಾಗಿರ್ತಕ್ಕಂಥ ಸ್ವಂತವಾದಂತ ಆಲೋಚನೆ ಕೊಡ್ತಕ್ಕಂಥವ್ರು ಇರ್ತಕ್ಕಂಥವರಾಗಿದ್ದಾರೆ. ಸೊ ಅಂಥವರ ಮಧ್ಯದಲ್ಲಿ ನಾವು ದೇವರ ಚಿತ್ತವನ್ನ ಕಂಡುಕೊಳ್ಳಬೇಕಾದ್ರೆ ನಾವೇನ್ ಮಾಡ್ಬೇಕು ಹೇಳುವಂಥದ್ದನ್ನ ನಾವು ಹುಡುಕ್ಬೇಕಾಗಿರ್ತಕ್ಕಂಥದ್ದಿದೆ. ನಾವೇನ್ ಮಾಡ್ಬೇಕು ಹೇಳುವಂಥದ್ದನ್ನ ನಾವು ದೇವರ ವಾಕ್ಯದಲ್ಲಿಯೇ ಕಂಡುಕೊಳ್ಳಬೇಕು. ಹಾಗಾಗಿ ಈಗ ಅಳವಡಿಕೆಯ ರೀತಿಯಲ್ಲಿ ಪ್ರವಾದಿಗಳು ಬಂದು ನಮಗೆ ತಿಳಿಸ್ತಕ್ಕಂಥದ್ದಿಲ್ಲ, ಅಥವಾ ಹೊಸ ಒಡಂಬಡಿಕೆಯ ಪ್ರಾರಂಭದಲ್ಲಿ ದರ್ಶನಗಳ ಮುಖಾಂತರವಾಗಿ ದೇವರು ಕೆಲವು ವಿಷಯಗಳನ್ನ ನೀವು ಹೀಗೆ ಮಾಡಿ ಎಂಬುದಾಗಿ ಹೇಳ್ತಕ್ಕಂಥದ್ದು ಇಲ್ಲ. ಹಾಗಾಗಿ ದೇವರ ಆತ್ಮನ ಮುಖಾಂತರವಾಗಿ ನಡೆಸುವಂತ ಒಂದು ಕಾರ್ಯಗಳು ಈ ದಿನದಲ್ಲಿ ಇದೆ. ನಾವು ಹಾಗಾದ್ರೆ ಏನ್ ಮಾಡ್ಬೇಕೆಂಬುದಾಗಿ ನಾವು ಗಮನಿಸುವಾಗ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲ ಅನೇಕ ವಿಷಯಗಳಿದೆ. ನಾವು ಒಂದು ವೇಳೆ ವಿವಾಹದ ವಿಷಯಗಳಿರ್ಬೋದು, ವಿದ್ಯಾಭ್ಯಾಸದ ವಿಷಯಗಳಿರ್ಬೋದು, ಉದ್ಯೋಗದ ವಿಷಯಗಳಿರ್ಬೋದು, ಅಥವಾ ಮನೆ ಕಟ್ಟುವ ವಿಷಯಗಳಿರ್ಬೋದು, ಈ ಲೋಕದಲ್ಲಿ ಸೇವೆ ವಿಷಯಗಳಿರ್ಬೋದು, ಸುವಾರ್ತೆಗೆ ಹೋಗತಕ್ಕಂಥ ವಿಷಯಗಳಿರ್ಬೋದು, ಸಭಾ ಜೀವಿತದಲ್ಲಿ ನಾನು ಹೇಗಿದ್ದೆ ಹೇಳ್ತಕ್ಕಂಥ ವಿಷಯಗಳಿರ್ಬೋದು, ಎಲ್ಲ ವಿಷಯಗಳಲ್ಲಿಯೂ ಸತ್ಯವೇದ ಮಾತನಾಡ್ತಾ ಇದೆ. ನಾವು ದೇವರ ಮೇಲೆ ಭರವಸೆ ಬಿಟ್ಟು ಒಳ್ಳೆಯದನ್ನ ಮಾಡುವಾಗ ದೇವರ ಚಿತ್ತ ನಮಗೆ ಕಂಡುಕೊಳ್ಳಿಕ್ಕೆ ಸಾಧ್ಯ. ನಾವೇನ್ ಮಾಡ್ಬೇಕು? ಕೀರ್ತನೆ 37:3 ಹೇಳಲ್ಪಟ್ಟಿದೆ, ಯೆಹೋವನಲ್ಲಿ ಭರವಸೆ ಬಿಟ್ಟು ಒಳ್ಳೆದನ್ನ ಮಾಡು. ನಾವಲ್ಲಿ ನೋಡ್ತೇವೆ ದೇವರ ಮೇಲೆ ಭರವಸೆ ಬಿಡುವಂಥದ್ದು, ದೇವರ ಮೇಲೆ ನಮ್ಮದು ನಂಬಿಕೆ ಇಟ್ಟಿದ್ದೇವೆ ಎಂಬುದಾಗಿ ನಾವು ಹೇಳಿಕೊಳ್ತಕ್ಕಂಥವರಾಗಿದ್ದೇವೆ. ಆದ್ರೆ ಪ್ರಾಯೋಗಿಕವಾಗಿ ಕೆಲವು ವಿಷಯಗಳು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಇಟ್ಟಿರುವ ಭರವಸೆಗಳು ಎಲ್ಲಿ ಹೋಗಿದೆಯೋ ಹೇಳುವಂತ ಪ್ರಶ್ನೆಗೆ ಬಂದು ನಿಲ್ತದೆ. ಹಾಗಾಗಿ ಎಷ್ಟೋ ಜನ ಚಿಂತೆಗೀಡಾಗ್ತಕ್ಕಂಥ ಸಂದರ್ಭ ಬರ್ತದೆ. ಎಷ್ಟೋ ಜನ ಒಂದು ವೇಳೆ ತಪ್ಪಾದ ದಾರಿಯನ್ನ ಹಿಡ್ಕೊಂಡು ಹೋಗ್ತಕ್ಕಂಥ ಸಂದರ್ಭ ಬರ್ತದೆ. ಯಾಕೆಂದರೆ ದೇವರ ಮೇಲೆ ಭರವಸೆ ಇಡದೇ ಇರ್ತಕ್ಕಂಥ ಒಂದು ಜೀವಿತ. ಹಾಗಾಗಿ ನಾವೆಲ್ಲ ಚಿಂತೆ ನೋಡ್ರಿ, ಅಲ್ಲಿಗೆ ಕೀರ್ತನೆ 35ನೇ ಅಧ್ಯಾಯದ 5ನೇ ವಚನ ಹೇಳ್ತದೆ. ಕೀರ್ತನೆ 35:5 ಮತ್ತು 1 ಪೇತ್ರನ ಪತ್ರಿಕೆ 5ನೇ ಅಧ್ಯಾಯದ 7ನೇ ವಚನ, ಕೀರ್ತನೆ 37:5 ಇವೆಲ್ಲ ಒಂದೇ ರೀತಿಯಾಗಿ ಉತ್ತರ ಕೊಡ್ತಾ ಇದೆ. ಕೀರ್ತನೆ 35:5, 1 ಪೇತ್ರ 5ನೇ ಅಧ್ಯಾಯದ 7ನೇ ವಚನ, ಕೀರ್ತನೆ 37:5ನೇ ವಚನ, ಇವೆಲ್ಲವೂ ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನ ಯೆಹೋವನಿಗೆ ವಹಿಸಿಬಿಟ್ಟು ಭರವಸದಿಂದಿರು, ಆತನೇ ಅದನ್ನು ಸಾಗಿಸುವನು. ಹಾಗಾದ್ರೆ ನಾವು ಗಮನಿಸ್ತಾ ಬರುವಾಗ ಭೂಯಾತ್ರೆಯ ಚಿಂತೆ ನಾವು ಮಾಡಬಾರದೆಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ನಾವು ಆ ಚಿಂತೆ ಮಾಡಿದ್ರೆ ನಮಗೆ ದೇವರ ಚಿತ್ತವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು, ಕರ್ತನ ಭಕ್ತರಾಗಿರ್ತಕ್ಕಂಥ ನಾವುಗಳು ಎಲ್ಲ ಚಿಂತೆಯನ್ನ ಆತನ ಮೇಲೆ ಹಾಕಬೇಕು ಹೇಳ್ತಕ್ಕಂಥ ಒಂದು ಸಂಗತಿಯನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ದೇವರ ಚಿತ್ತ ಕಂಡುಕೊಳ್ಬೇಕಾದ್ರೆ ಆತನ ಮೇಲೆ ಭರವಸೆ ಬಿಟ್ಟು ನಮಗೆ ಇರ್ತಕ್ಕಂಥ ಎಲ್ಲ ಚಿಂತೆಯನ್ನು ಆತನ ಮೇಲೆ ಹಾಕ್ಬೇಕು. ನಾವೇನ್ ಮಾಡ್ತೇವೆ? ನಾವೇ ಚಿಂತಿಸ್ತೇವೆ, ನಾವೇ ಅದಕ್ಕೆ ತಪ್ಪಾದ ರೀತಿಯಲ್ಲಿ ಪ್ರಯತ್ನ ಮಾಡ್ತಕ್ಕಂಥವರಾಗಿರ್ತೇವೆ. ಆ ಪ್ರಯತ್ನ ಮಾಡುವಂತ ವಿಷಯ ದೇವರಿಗೆ ಸಂತೋಷ ಇರುವುದಿಲ್ಲ, ಅಥವಾ ದೇವರಿಗೆ ಇಷ್ಟವಾಗಿರ್ತಕ್ಕಂಥ ವಿಷಯಗಳಾಗಿರುವುದಿಲ್ಲ. ಸೊ ಈ ಒಂದು ಸಂದರ್ಭಗಳಲ್ಲಿ ಮನುಷ್ಯ ಹೋಗ್ತಾ ಇರುವುದನ್ನು ನಾವು ಇಲ್ಲಿ ಗಮನಿಸ್ತೇವೆ. ಆದ್ರಿಂದ ವಿಶ್ವಾಸಿಗಳು ಹೇಗೆ ಜೀವನ ಮಾಡ್ಬೇಕಂತ ಹೇಳಿದ್ರೆ, ನಮ್ಮೆಲ್ಲ ಚಿತ್ತವನ್ನ ಆತನ ಮೇಲೆ ಹಾಕ್ಬೇಕಾಗಿದೆ. ಆತನ ಚಿತ್ತ, ಆತನ ಮನಸ್ಸು ನಾವು ತಿಳ್ಕೊಳ್ಳುವುದಕ್ಕೋಸ್ಕರವಾಗಿ ಪ್ರಯತ್ನ ಮಾಡಬೇಕು. ಆಗ ನಾವು ಏನ್ ಮಾಡ್ಬೇಕು ಹೇಳುವಂಥದನ್ನ ಭರವಸದಿಂದ ಕಾಯ್ಬೇಕು, ಭರವಸದಿಂದ ಇರಬೇಕು ಹೇಳುವಂತ ಒಂದು ಸಂಗತಿ ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ಸಂಗತಿ ಇದೆ ಕರ್ತನ ಸನ್ನಿಧಾನದಲ್ಲಿ. ಕೀರ್ತನೆ 37:7 ಯೆಹೋವನ ಸನ್ನಿಧಿಯಲ್ಲಿ ಶಾಂತರಾಗಿ ಆತನಿಗೋಸ್ಕರ ಕಾದಿರು. ನೋಡ್ರಿ, ನಾವು ಕಾಯಬೇಕು. ದೇವರ ಚಿತ್ತವನ್ನ ನಾವು ಕಂಡುಕೊಳ್ಳಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಕಾಯಬೇಕು ಹೇಳುವಂತ ಒಂದು ಸಂಗತಿ ಇದೆ. ದೇವರ ಮಕ್ಕಳಾಗಿರ್ತಕ್ಕಂಥ ನಾವುಗಳು ದೇವರ ಸನ್ನಿಧಾನದಲ್ಲಿ ಶಾಂತತೆಯಿಂದ ಕಾಯ್ದುಕೊಳ್ಳಬೇಕು. ಶಾಂತತೆಯಿಂದ ಕಾಯ್ದುಕೊಳ್ಳದೆ ನಾವೇ ಏನೆಲ್ಲ ಪ್ರಯತ್ನ ಮಾಡಿಕೊಂಡು ಹೋಗುವಾಗ ಅದು ದೇವರ ಚಿತ್ತ ಅಲ್ಲ. ದೇವರು ತನ್ನದೇ ಆಗಿರ್ತಕ್ಕಂಥ ದಾರಿಯನ್ನ ನಮ್ಮ ಮಧ್ಯದಲ್ಲಿ ಆತನು ತೋರಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಖಂಡಿತವಾಗಿ ಆತನು ಯಾವಾಗಲೂ ದಾರಿ ತಪ್ಪಿಸುವನಲ್ಲ. ಸರಿಯಾದ ದಾರಿಯನ್ನ ನಮ್ಮ ಮಧ್ಯದಲ್ಲಿ ಆತನು ಇಡತಕ್ಕಂಥವನಾಗಿದ್ದಾನೆ ಹೇಳುವಂಥದ್ದು ಸ್ಪಷ್ಟ.
ಹಾಗಾಗಿ ದೇವರ ವಾಕ್ಯ ನಮಗೆ ನಮ್ಮ ಜೊತೆಯಲ್ಲಿ ಮಾತನಾಡ್ತಕ್ಕಂಥದ್ದಾಗಿದೆ. ನೋಡ್ರಿ, ದಾವೀದನ ಕುರಿತಾಗಿ ನಾವು ನೋಡುವಾಗ ಕೀರ್ತನೆ 62ನೇ ಕೀರ್ತನೆಯ 1ನೇ ವಚನದಲ್ಲಿ ಕಾಣುವಾಗ, 62 ಕೀರ್ತನೆ ನೋಡುವಾಗ, ನನ್ನ ಮನಸ್ಸು ದೇವರನ್ನು ನಂಬಿ ಶಾಂತವಾಗಿರುವುದು. ಹಾಗಾದ್ರೆ ದಾವೀದನು ಶಾಂತವಾಗಿದ್ದ ಹಾಗೆ ನಾವು ದೇವರನ್ನ ನಂಬಿ ಶಾಂತವಾಗಿರ್ತಕ್ಕಂಥ ಒಂದು ಕಾರ್ಯ ನಮ್ಮಿಂದಾಗಬೇಕಾಗಿರ್ತಕ್ಕಂಥದ್ದಾಗಿದೆ. ಈ ಶಾಂತತೆಯ ಕುರಿತಾಗಿ ನಾವು ಅರ್ಥ ಮಾಡಿಕೊಂಡಿರಬೇಕಾಗಿದೆ. ನಾವು ಎಲ್ಲಿ ಶಾಂತವಾಗಿರಬೇಕು ಅಲ್ಲಿ ಶಾಂತವಾಗಿದ್ದು, ಎಲ್ಲಿ ದೇವರ ವಾಕ್ಯ ಮಾತನಾಡಬೇಕು ಅಲ್ಲಿ ಮಾತನಾಡುವಂತ ದೇವರ ವಾಕ್ಯದ ಮುಖಾಂತರವಾಗಿ ಎಚ್ಚರಿಸಬೇಕು, ತಿಳಿಸಬೇಕು. ಎಲ್ಲಾ ವಿಷಯಗಳಲ್ಲಿ ನಾವು ಅದನ್ನ ಮಾಡುವಂತ. ಹಾಗಾಗಿ ಕರ್ತನ ಸನ್ನಿಧಾನದಲ್ಲಿ ಶಾಂತವಾಗಿದ್ದರೆ ನಾವು ದೇವರ ಚಿತ್ತ ಏನೆಂಬುದಾಗಿ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ಸತ್ಯವೇದ ಎಂಬುದು ದೇವರ ಒಂದು ಚಿತ್ತಕ್ಕೆ ನಾವು ಒಳಗಾಗಬೇಕೆಂಬುದಾಗಿದೆ. ಹಾಗಾಗಿ ದೇವರ ಸನ್ನಿಧಾನದಲ್ಲಿ ನಾವು ಏನ್ ಮಾಡ್ಬೇಕು? ಶಾಂತವಾಗಿ ಕಾಯ್ಬೇಕು, ಶಾಂತವಾಗಿರ್ಬೇಕು. ಇಲ್ಲದಿದ್ರೆ ದೇವರ ಚಿತ್ತ ಕೊಳ್ಳಿಕ್ಕೆ ಆಗುವುದಿಲ್ಲ. ನಾವಿಲ್ಲದ್ರೆ ಹೋಗ್ತಾ ಇರುವಂತದ್ದು ರಾಂಗ್ ರೂಟ್ ಆಗಿರ್ತದೆ. ಆ ರಾಂಗ್ ರೂಟ್ ಅಲ್ಲಿ ಯಾವ ಯಶಸ್ಸನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ನೋಡುವಾಗ ಕರ್ತನ ಚಿತ್ತ ನನ್ನ ವಿಷಯದಲ್ಲಿ, ನಮ್ಮ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ ಏನಿದೆ ಹೇಳುವಂಥದನ್ನ ನಾವು ಸ್ಪಷ್ಟಪಡಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಶಾಂತವಾಗಿದ್ದುಕೊಂಡು ಕರ್ತನ ಪಾದ ಬಳಿಯಲ್ಲಿ ಇರುವಾಗ ಖಂಡಿತವಾಗಿಯೂ ಆತನು ತನ್ನ ಚಿತ್ತವನ್ನ ತೋರಿಸಿಕೊಡ್ತಕ್ಕಂಥವನಾಗಿದ್ದಾನೆ. ಸುವಾರ್ತಿಕರೆನಿಸಿಕೊಂಡವರು, ಸಭೆಯನ್ನು ಅನೇಕ ಸಂದರ್ಭಗಳಲ್ಲಿ ಹಿರಿಯರೆನಿಸಿಕೊಂಡವರು, ಸಭೆಯನ್ನು ಅನೇಕ ಸಂದರ್ಭಗಳಲ್ಲಿ ಬಿಟ್ಟು ಹೋಗ್ತಕ್ಕಂಥವರಾಗಿದ್ದಾರೆ. ಆದ್ರೆ ಹಾಗೆ ಬಿಟ್ಟು ಹೋಗುವಾಗ ಅದು ದೇವರ ಚಿತ್ತ ಅಲ್ಲ. ಒಂದು ವೇಳೆ ದೇವರ ಚಿತ್ತ ಕಂಡುಕೊಳ್ಳಬೇಕಾದ್ರೆ ದೇವರ ಸನ್ನಿಧಾನದಲ್ಲಿ ಕಳೆಯುವಾಗ ಆಗ್ತದೆ. ಇಲ್ಲದೆ ಹೋದ್ರೆ ಏನಾಗುತ್ತೆ? ಸಭೆಯ ಮೇಲೆ ಆಪಾದನೆ ಹಾಕೊಳ್ತಾ, ಸಭಾ ಹಿರಿಯರುಗಳ ಮೇಲೆ ಆಪಾದನೆ ಹಾಕುತ್ತಾ, ಸುವಾರ್ತಿಕರ ಮೇಲೆ ಆಪಾದನೆ ಹಾಕುತ್ತಾ ತಿರುಗತಕ್ಕಂಥ ಒಂದು ಪರಿಸ್ಥಿತಿ ವಿಶ್ವಾಸಿಗಳ ಜೀವಿತದಲ್ಲಿ ನನ್ನ ಆತ್ಮಿಕ ಮಟ್ಟ ಕೆಳಗಡೆ ಇಳಿತಾ ಇದೆ ವಿನಃ ನಾನು ದೇವರ ಚಿತ್ತಕ್ಕೆ ಒಳಗಾಗಿ, ದೇವರ ಆಲೋಚನೆಗೆ ಒಳಗಾಗಿ ನಾನು ಇಲ್ಲ ಹೇಳುವಂಥದನ್ನ ಅದು ತಿಳಿಸಿಕೊಡ್ತಕ್ಕಂಥದ್ದಾಗಿದೆ. ಹಾಗಾಗಿ ಎಚ್ಚರಿಕೆಯಿಂದಿರಬೇಕಾಗಂತ ಒಂದು ಜೀವಿತ ನಮ್ಮದಾಗಿದೆ. ಹಾಗೆ ನಮ್ಗೆ ಈಗಾಗಲೇ ನಾವು ನೋಡಿಕೊಂಡ ಪ್ರಕಾರ ವಚನದಲ್ಲಿ ದೇವರ ಚಿತ್ತಕ್ಕೆ ಒಳಗಾಗಬೇಕೆಂಬುದಾಗಿ, ದೇವರ ಚಿತ್ತಕ್ಕೆ ಒಳಗಾಗಬೇಕು ಹೇಳುವಂಥದ್ದು ಬಹಳ ಮುಖ್ಯ. ನಾವು ದೇವರ ಚಿತ್ತಕ್ಕೆ ಒಳಗಾಗದಿದ್ದರೆ ನಮ್ದು ಏನೆಲ್ಲ ಪ್ಲಾನ್ಗಳಿರ್ತದೆ, ಏನೆಲ್ಲ ಪ್ಲಾನ್ಗಳು ಹಾಕಿಕೊಂಡಿರ್ತೇವೆ. ಒಂದು ವೇಳೆ ಹೊರದೇಶಕ್ಕೆ ಹೋಗಕ್ಕೆ ಹೇಳುವಂತ ಆಲೋಚನೆಗಳು ಇರ್ತದೆ. ಒಂದು ವೇಳೆ ಗೊಳ್ಳಬೇಕಾದ್ರೆ ಅದು ದೇವರ ಚಿತ್ತ ಅದರಲ್ಲಿ ಇರ್ಬೇಕು. ದೇವರ ಚಿತ್ತ ಅದರಲ್ಲಿ ಇಲ್ಲ ಅನ್ನುವುದಾದ್ರೆ ಖಂಡಿತವಾಗಿಯೂ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ ಆಗುದಿಲ್ಲ. ಸೊ ಹಾಗಾಗಿ ದೇವರ ವಾಕ್ಯ ನಮಗೆ ಹೇಳ್ತಾ ಇದೆ, ನಾವು ದೇವರಿಗೆ ಒಳಗಾಗ್ಬಿಟ್ಟು ಕರ್ತನ ಸನ್ನಿಧಾನದಲ್ಲಿ, ಅದಕ್ಕೆ 1ನೇ ತೆಸಲೋನಿಕ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ತಿಳಿಸಲ್ಪಟ್ಟ ಪ್ರಕಾರವಾಗಿ ನಾವು ಈಗಾಗಲೇ 1ನೇ ತೆಸಲೋನಿಕ ಪತ್ರಿಕೆಯನ್ನು ನಾವು ನೋಡಿದವರಾಗಿದ್ದೇವೆ. ಆ 1ನೇ ತೆಸಲೋನಿಕ ಪತ್ರಿಕೆಯಲ್ಲಿ ತಿಳಿಸಲ್ಪಟ್ಟ ಒಂದು ಸಂಗತಿ ಅಲ್ಲಿ ನಾವು ಕಾಣಿದ್ದೇವೆ. 5ನೇ ಅಧ್ಯಾಯದ 17-18ನೇ ವಚನದಲ್ಲಿ, 5ನೇ ಅಧ್ಯಾಯದ 17-18ನೇ ವಚನದಲ್ಲಿ ತಿಳಿಸಲ್ಪಟ್ಟ ಪ್ರಕಾರ 5:17ರಲ್ಲಿ 17 ಮತ್ತು 18 ಏನ್ ಮಾಡ್ಬೇಕು? ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಉಪಕಾರ ಸ್ತುತಿ ಮಾಡಿರಿ. ನಾವಲ್ಲಿ ಗಮನಿಸ್ತಾ ಬರುವಾಗ ಇವು ನಮ್ಮ ವಿಷಯವಾಗಿರುವಂತ ದೇವರ ಚಿತ್ತವಾಗಿದೆ. ನಾವು ನಮ್ಮದೇ ಆಗಿರ್ತಕ್ಕಂಥ ಯೋಜನೆಗಳನ್ನು, ನಮ್ಮದೇ ಆಗಿರ್ತಕ್ಕಂಥ ಪ್ಲಾನ್ಗಳನ್ನು ಹಾಕೊಂಡಿರ್ತೇವೆ. ಇದು ಮರ್ತು ಬಿಡ್ತೇವೆ. ಸಂತೋಷ ಪಡುವಂಥದ್ದು, ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ದೇವರಿಗೆ ಉಪಕಾರ ಮಾಡ್ತಕ್ಕಂಥದ್ದು, ಇದೇ ನಮ್ಮ ವಿಷಯವಾಗಿ ದೇವರಿಂದ ತೋರಿ ಬಂದ ಚಿತ್ತ ಎಂಬುದಾಗಿ ನೋಡಿ. ಹಾಗಾದ್ರೆ ಸಂತೋಷ ಪಡಬೇಕು, ದೇವರ ಚಿತ್ತ ಕಂಡುಕೊಳ್ಬೇಕಾದ್ರೆ ಪ್ರಾರ್ಥನೆ ಮಾಡಬೇಕು, ಉಪಕಾರ ಸ್ತುತಿ ಹೇಳಬೇಕು, ಅಥವಾ ಕೃತಜ್ಞತಾ ಸ್ತುತಿ ಹೇಳಬೇಕು. ಸೊ ಇದು ಮಾಡುವಾಗ ದೇವರ ಚಿತ್ತವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ. ಇಲ್ಲದಿದ್ರೆ ಖಂಡಿತವಾಗಿಯೂ ನಾವು ದೇವರ ಚಿತ್ತವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಶಾಂತತೆಯನ್ನ ದೇವರ ಸನ್ನಿಧಾನದಲ್ಲಿ ನಾವು ಕಂಡುಕೊಳ್ಳದೆ ಹೋದರೆ ನಮ್ಗೆ ದೇವರ ಚಿತ್ತ ಸಿಗುವುದಿಲ್ಲ. ನಮ್ಮದೇ ಚಿತ್ತ, ನಮ್ಮದೇ ಆಲೋಚನೆ ನಾವು ಹೊಂದಿಕೊಂಡು ನಾವೇನೆಲ್ಲ ತಪ್ಪಾದ ಮಾರ್ಗಗಳನ್ನ ಹಿಡಿಯತಕ್ಕಂತ ಒಂದು ಪರಿಸ್ಥಿತಿಗೆ ಬಂದು ನಿಲ್ತಕ್ಕಂಥವರಾಗಿದ್ದೇವೆ. ಇವತ್ತು ಎಷ್ಟೋ ಜನ ಮೊನ್ನೆ ಅವರು ಹೇಳ್ತಾ ಇದ್ರು, ಕೆಲವು ಬೇರೆ ಒಂದು ರಾಜ್ಯದಲ್ಲಿ
ಎಲ್ಲ ಯವನಸ್ಥ ಮಕ್ಕಳು ತಪ್ಪಾದ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ವೇಳೆ ವಿಶ್ವಾಸಿಗಳು ಎಂಬುದಾಗಿ ಹೇಳಿಕೊಂಡವರು ಕೂಡ ತಪ್ಪಾದ ದಾರಿಯನ್ನು ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಕಾರಣ ಏನಂತ ಹೇಳಿದ್ರೆ, ಅವರು ದೇವರ ಆಲೋಚನೆಗಳಿಗೆ, ದೇವರ ಚಿತ್ತಕ್ಕೆ ತಮ್ಮನ್ನ ಒಪ್ಪಿಸಿ ಕೊಡದೇ ಇರುವುದರಿಂದ ಪ್ರಾರ್ಥನೆ ಮಾಡ್ತಾ ಇಲ್ಲ, ಕರ್ತನಲ್ಲಿ ಸಂತೋಷ ಪಡ್ತಾ ಇಲ್ಲ, ಕೃತಜ್ಞತಾಸ್ತುತಿ ಮಾಡ್ತಾ ಇಲ್ಲ. ಹಾಗಾಗಿ ದೇವರ ಚಿತ್ತ ಏನೆಂಬುದಾಗಿ ಅವರಿಗೆ ಗೊತ್ತಿಲ್ಲ. ಬೇರೆ ನಾವು ಪ್ರಾರ್ಥನೆ ಮಾಡ್ತಾ ಇರೋಣ, ಕೃತಜ್ಞತೆಯನ್ನ ಆತನಿಗೆ ಅರ್ಪಿಸೋಣ ಮತ್ತು ಪ್ರಾರ್ಥನೆಯನ್ನು ಆತನ ಸನ್ನಿಧಾನದಲ್ಲಿ ಮಾಡುತ್ತಾ ಸಂತೋಷ ಪಡುತ್ತಾ ನಾವು ಹೋಗ್ತಕ್ಕಂಥ ಒಂದು ಜೀವಿತ ಕಲಿತುಕೊಳ್ಳಬೇಕಾಗಿದೆ. ಹಾಗಾಗಿ ಇದಿಲ್ಲದೆ ನಾವು ಏನೆಲ್ಲ ನಾವು ಸಾರ್ಕೊಳ್ತಾ ಹೋದ್ರೆ ಅದೆಲ್ಲವೂ ಅರ್ಥಹೀನವಾಗಿರ್ತಕ್ಕಂಥದ್ದಾಗಿದೆ. ಎಲ್ಲಿರ್ಬೇಕಾದವರು ಎಲ್ಲಿರ್ಬೇಕೋ ಅಲ್ಲೇ ಇರ್ಬೇಕು. ಹಾಗಾಗಿ ಕರ್ತನ ಸಭೆಗಳಲ್ಲಿ ನಾವು ಇರ್ಬೇಕಾದವರಾಗಿದ್ದೇವೆ. ಕರ್ತನ ಸಭೆಗಳಲ್ಲಿ ಇರ್ಬೇಕಾಗಿರ್ತಕ್ಕಂಥ ಒಂದು ಕಾರ್ಯ ನಮ್ದಾಗಿದೆ. ಹಾಗಾದ್ರೆ ಪ್ರಿಯರೇ, ಹಳವಡಂಬಡಿಕೆ ಕಾಲದಲ್ಲಿ ಆತನು ಅನೇಕ ದರ್ಶನಗಳ ಮುಖಾಂತರವಾಗಿ, ಪ್ರವಾದಿಗಳ ಮುಖಾಂತರವಾಗಿ ಆತನು ಮಾತನಾಡುತ್ತಾ ತನ್ನ ಭಕ್ತರಿಗೆ ಮಾರ್ಗಗಳನ್ನ, ತನ್ನ ಚಿತ್ತಗಳನ್ನ ತೋರಿಸ್ತಾ ಬಂದಿದ್ದಾನೆ. ಇವತ್ತು ಹೊಸ ಒಡಂಬಡಿಕೆಯಲ್ಲಿ ನಮಗೇನಿಟ್ಟಿದ್ದಾನೆ, ನಾವು ದೇವರ ಚಿತ್ತವನ್ನ ಕಂಡುಕೊಳ್ಬೇಕಾದ್ರೆ ನಾವು ನಮ್ಮ ನಡೆಸುವಿಕೆಯ ವಿಷಯ ಹೇಗಿದೆ? ನನ್ನೊಂದಿಗೆ ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯದ 16ನೇ ವಚನವನ್ನು ನೀವು ತೆಗೆಯಬೇಕೆಂಬುದಾಗಿ ನಾನು ಕೇಳ್ತೇನೆ. ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯದ 16ನೇ ವಚನ, ಅಲ್ಲಿ ಸ್ಪಷ್ಟವಾಗಿ ನಾವು ದೇವರ ನಡೆಸುವಿಕೆ ವಿಷಯದಲ್ಲಿ ಪವಿತ್ರಾತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳ್ತಾನೆ ಎಂಬುದಾಗಿ ರೋಮಾಪುರ ಪತ್ರಿಕೆ 8ನೇ ಅಧ್ಯಾಯದ 16ನೇ ವಚನ. ಹಾಗಾದ್ರೆ ದೇವರ ಆತ್ಮನು ಮಾತನಾಡ್ತಾರೆ ನಮ್ಮ ಜೊತೆಯಲ್ಲಿ. ದೇವರ ಚಿತ್ತದ ವಿಷಯದಲ್ಲಿ ದೇವರ ಆತ್ಮನು ನಮ್ಮ ಜೊತೆಯಲ್ಲಿ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಹಾಗಾದ್ರೆ ವಿಶ್ವಾಸಿಗಳ ಒಂದು ಜೀವಿತ ಎಂಬುದಾಗಿ ಹೇಳುವಾಗ ದೇವರಾತ್ಮನಿಗೆ ಒಳಪಟ್ಟಿರತಕ್ಕಂಥ ವಿಷಯವಾಗಿದೆ. ದೇವರಾತ್ಮನಿಗೆ ಒಳಪಟ್ಟು ಜೀವಿತ ಮಾಡತಕ್ಕಂಥ ಒಂದು ಜೀವಿತವಾಗಿದೆ ಕ್ರೈಸ್ತಿಯ ಜೀವಿತ. ಹಾಗಾಗಿ ಇವತ್ತು ದೊಡ್ಡ ಸಹಾಯಕರನ್ನು ನಮ್ಮ ಮಧ್ಯದಲ್ಲಿ ದೇವರಿಟ್ಟಿದ್ದಾರೆ. ಸ್ವಾಮಿ ಹೇಳಿದ್ದ, ಈ ಲೋಕದಲ್ಲಿ ಇದ್ದಾಗ ನಾನು ಹೋದ ಮೇಲೆ ಸಹಾಯಕರನ್ನು ಕಳಿಸಿಕೊಡ್ತೇನೆ ಎಂಬುದಾಗಿ. ಆ ಸಹಾಯಕರ ದೇವರಾತ್ಮನು. ಹಾಗಾಗಿ ದೇವರಾತ್ಮನು ನಮ್ಮ ಜೊತೆಯಲ್ಲಿ ಮಾತನಾಡ್ತಾನೆ. ಏನಪ್ಪ ಈ ಮಗಳೇ, ನನ್ನ ಚಿತ್ತ ನಿನ್ನ ವಿಷಯದಲ್ಲಿ ಹೀಗಿದೆ ಎಂಬುದಾಗಿ ಆತನು ಹೇಳ್ತಾನೆ. ದೇವರ ಆತ್ಮನ ಮುಖಾಂತರವಾಗಿ ನಮ್ಮ ಜೊತೆಯಲ್ಲಿ ಆತನು ಮಾತನಾಡ್ತಾನೆ, ನಮಗೆ ಆತನು ತಿಳಿಯಪಡಿಸ್ತಾನೆ. ಹಾಗಾದರೆ ಆ ತಿಳಿಯಪಡಿಸುವಿಕೆ ಏನೆಂಬುದಾಗಿ ಕರ್ತನ ಸನ್ನಿಧಾನದಲ್ಲಿ ಶಾಂತ ರೀತಿಯಿಂದ ನಾವು ಕಾದು ಕುಳಿತುಕೊಳ್ಳುವಾಗ ಮಾತ್ರವೇ ಸಾಧ್ಯ. ದೇವರ ಆತ್ಮನೊಟ್ಟಿಗೆ ಆತನು ಮಾತನಾಡ್ತಕ್ಕಂಥವರಾಗಿದ್ದಾರೆ ಎಂಬುದಾಗಿ ನಾವು ಸ್ಪಷ್ಟವಾಗಿ ನೋಡ್ತಕ್ಕಂಥವರಾಗಿದ್ದೇವೆ. ನೋಡ್ರಿ, ಒಂದು ಸಭಾ ಜೀವಿತಕ್ಕೆ ಒಂದು ಉದಾಹರಣೆ ನಿಮ್ಮ ಮಧ್ಯದಲ್ಲಿ ನಾನು ಇಡ್ತೇನೆ. ಸಭಾ ಜೀವಿತಕ್ಕೆ ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯದ 2ನೇ ವಚನ ಎಲ್ಲರಿಗಿದೆ. ಪವಿತ್ರಾತ್ಮನು ಹೇಳ್ತಾ ಇದ್ದಾನೆ, ಬಾರ್ನಬ ಸೌಲನನ್ನು ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ. ನೋಡ್ರಿ, ದೇವರಾತ್ಮನ ನಡೆಸುವಿಕೆ, ದೇವರ ಚಿತ್ತ ಪೌಲ ಅಥವಾ ಬಾರ್ನಬ ಮತ್ತು ಸೌಲರ ವಿಷಯವಾಗಿ ಸಭೆಗೆ ತೋರ್ಪಡಿಸ್ತಾ ಇದ್ದಾನೆ. ಏನಂತ ಹೇಳಿದ್ರೆ, ನಾನು ಕರೆದ ಕೆಲಸಕ್ಕಾಗಿ ಅವರನ್ನ ಪ್ರತ್ಯೇಕಿಸಿರಿ ಎಂಬುದಾಗಿ ದೇವರಾತ್ಮನು ಸಭೆಗೆ ಹೇಳ್ತಾ ಇದ್ದಾರೆ. ಪರಿಶುದ್ಧಾತ್ಮನು ಸಭೆಗೆ ಹೇಳ್ತಾ ಇದ್ದಾನೆ. ಇದು ದೇವರ ಚಿತ್ತ, ಇದು ದೇವರ ಚಿತ್ತವಾಗಿದೆ. ಹಾಗಾಗಿ ದೇವರು ಮಾತನಾಡ್ತಕ್ಕಂಥವನಾಗಿದ್ದಾನೆ, ವೈಯಕ್ತಿಕವಾಗಿ ನಮ್ಮ ಜೊತೆಯಲ್ಲಿ ಮಾತನಾಡ್ತಕ್ಕಂಥವನಾಗಿದ್ದಾನೆ ಮತ್ತು ಸಾಮೂಹಿಕವಾಗಿ ಸಭೆಯ ಜೊತೆಯಲ್ಲಿ ಆತನು ಮಾತನಾಡ್ತಕ್ಕಂಥವನಾಗಿದ್ದಾನೆ. ಸೊ ಇದೆಲ್ಲವೂ ಕೂಡ ಕರ್ತನು ತನ್ನ ಆತ್ಮದ ಮುಖಾಂತರವಾಗಿ ಮಾತನಾಡ್ತಕ್ಕಂಥವನಾಗಿದ್ದಾನೆ. ಸ್ವಾಮಿ ಲೋಕದಲ್ಲಿ ಆತನು ಹೇಳಿದನು, ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನದಲ್ಲಿ, ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯದ 13ನೇ ವಚನದಲ್ಲಿ, ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನ ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಹಾಗಾದ್ರೆ ದೇವರ ಸಕಲ ವಿಷಯಗಳಲ್ಲಿಯೂ ನಮಗೆ ಮಾರ್ಗದರ್ಶನ ಮಾಡ್ತಕ್ಕಂಥವನು ದೇವರಾತ್ಮನಾಗಿದ್ದಾನೆ ಎಂಬುದಾಗಿ ನೋಡುತ್ತೇವೆ. ದೇವರ ಚಿತ್ತ ಎಂಬುದಾಗಿ ಹೇಳುವಾಗ ದೇವರಾತ್ಮನ ಸಹಾಯದಿಂದ ಅಲ್ಲದೆ ನಾವು ದೇವರ ಚಿತ್ತವನ್ನು ಕಂಡುಕೊಳ್ಳಿಕ್ಕೆ ನಮ್ಮ ಸ್ವಂತ ಜ್ಞಾನದಿಂದ, ಸ್ವಂತ ಸಾಮರ್ಥ್ಯದಿಂದ, ಸ್ವಂತ ಬಲದಿಂದ ಅಥವಾ ಅನೇಕರು ಜೊತೆಯಲ್ಲಿದ್ದಾರೆ ಎಂಬುದಾಗಿ ಅಲ್ಲವೇ ಅಲ್ಲ. ಬೇರೆ ನಾವು ನೋಡ್ತಾ ಬರುವಾಗ ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ. ಹಾಗಾದ್ರೆ ನಮ್ಮನ್ನು ನಡೆಸ್ತಕ್ಕಂಥವರು ಯಾರಾಗಿದ್ದಾರೆ ಎಂಬುದಾಗಿ ನೋಡುವಾಗ ಸತ್ಯದ ಆತ್ಮನು. ಅಲ್ಲಿ ನಾವು ದೇವರ ಚಿತ್ತವನ್ನ ಕಂಡುಕೊಳ್ಳಿಕ್ಕೆ ಸಾಧ್ಯತೆ ಇದೆ ವಿನಃ ಸ್ವಂತ ಆಲೋಚನೆ, ಸ್ವಂತ ಮಾರ್ಗಗಳು ಖಂಡಿತವಾಗಿ ಅಲ್ಲವೇ ಅಲ್ಲ ಇರುವುದನ್ನ ನಾವು ನೋಡ್ತಕ್ಕಂಥವರಾಗಿದ್ದಾರೆ. ನೋಡ್ರಿ, ಅಲ್ಲಿ
ಪ್ರಾರಂಭಿಕವಾಗಿರ್ತಕ್ಕಂಥ ಸಭೆಯಲ್ಲಿ ಅಪೊಸ್ತಲ ಕೃತ್ಯ 16ನೇ ಅಧ್ಯಾಯದ 9-10 ವಚನಗಳನ್ನು ನಾವು ಓದುವಾಗ ಅಲ್ಲಿ ಪರಿಶುದ್ಧಾತ್ಮನು ಮಾತನಾಡ್ತಾ ಇರುವುದನ್ನು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ಸೇವೆ ವಿಷಯವಾಗಿ, ದೇವಜನರ ವಿಷಯವಾಗಿ ಅಲ್ಲಿ ಮಾತನಾಡುವುದನ್ನು ನಾವು ನೋಡ್ತಕ್ಕಂಥವರಾಗಿದ್ದೇವೆ. ಅಲ್ಲಿ ದೇವರು ದರ್ಶನವಾಗಿ ಆತನು ಈಗ ದರ್ಶನಗಳು ಹಳೆ ಒಡಂಬಡಿಕೆ ಅಥವಾ ಹೊಸ ಒಡಂಬಡಿಕೆಯ ಪ್ರಾರಂಭದ ರೀತಿ, ಈಗ ಆ ರೀತಿಯ ದರ್ಶನಗಳು ನಮಗಿಲ್ಲ. ನಮಗೆ ದೇವರಾತ್ಮನು ಮಾತನಾಡ್ತಾನೆ, ದೇವರ ವಾಕ್ಯದ ಮುಖಾಂತರವಾಗಿ ಮಾತನಾಡ್ತಾನೆ. ಈ ಒಂದು ಸಂಗತಿ ನಮಗೆ ಇಡಲ್ಪಟ್ಟಿದೆ ಪ್ರಿಯರೇ. ಹಾಗಾಗಿ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ಸಂಗತಿ ದೇವರ ದರ್ಶನ ದಿನದಲ್ಲಿ ಆದಾಗ ಇವತ್ತು ಕರ್ತನ ಆತ್ಮನು ನಾವು ಹೇಗೆ ನಡ್ಕೊಳ್ಬೇಕು ಹೇಳುವಂಥದನ್ನ ಆತನು ದಾರಿ ತೋರಿಸ್ತಕ್ಕಂಥವರಾಗಿದ್ದಾರೆ. ಅದನ್ನ ನಾವು ಅಟ್ಯಾಕ್ ಮಾಡಿಕೊಂಡು ಅದಕ್ಕೆ ಪವಿತ್ರ ಆತ್ಮನ ನೀವು ನಂದಿಸಬೇಡ್ರಿ ಎಂಬುದಾಗಿ ಹೇಳುವಂಥದ್ದು. ಪವಿತ್ರ ಆತ್ಮನ ಮಾರ್ಗದಲ್ಲಿ ನಾವು ನಡೆಯಬೇಕಾದವರಾಗಿದ್ದೇವೆ. ಹಾಗಾಗಿ ಕ್ರಿಸ್ತಿಯ ಜೀವಿತ ಎಂಬುದಾಗಿ ನಾವು ಕಾಣುವಾಗ ದೇವರ ಚಿತ್ತವನ್ನು ನಾವು ಸರಿಯಾಗಿ ಅರ್ಥೈಸಿಕೊಂಡು ಹೋಗಬೇಕಾದ್ರೆ ಪವಿತ್ರಾತ್ಮನಿಗೆ ನಾವು ಒಳಗಾಗದೆ ಪವಿತ್ರಾತ್ಮನನ್ನು ದುಃಖಿಸಿಕೊಂಡು ನಾವು ಸ್ವಂತ ಆಲೋಚನೆ, ಸ್ವಂತ ಮಾರ್ಗದಲ್ಲಿ ಹೋಗುವಾಗ ದೇವರ ಚಿತ್ತವನ್ನ ಮರೆತು ಬಿಡ್ತೇವೆ. ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಪ್ರಯಾಣ ಮಾಡ್ತೇವೆ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಹೋಗ್ತೇವೆ. ಆದರೆ ದೇವರು ಯೋರನನ್ನ ಕರೆದುಕೊಂಡ ಬಂದ ರೀತಿಯೇ ನಮಗಾಗುವುದು ವಿನಃ ನಮ್ಮ ಆಲೋಚನೆ, ನಮ್ಮ ಚಿತ್ತ ಖಂಡಿತವಾಗಿಯೂ ಅದು ಆಗತಕ್ಕಂಥದ್ದಲ್ಲ. ಪ್ರಿಯರೇ, ಅದರಿಂದ ನಾವು ಗಮನಿಸ್ತಾ ಬರುವಾಗ ನಮ್ಮ ಒಂದು ಜೀವಿತ ನೋಡ್ರಿ, ನಾನು ಹೇಳಿದೆ, ನಮ್ಮ ಆಲೋಚನೆಗಳು ಕೆಲವು ಸಂದರ್ಭಗಳಲ್ಲಿ ದೇವರ ಆಲೋಚನೆಗಳು ಅದೇ ಆಗಿರ್ತದೆ ಎಂಬುದಾಗಿ ಸತ್ಯವೇದದಲ್ಲಿ ನಾವು ಒಂದು ಉದಾಹರಣೆಯನ್ನು ನಾವು ಗಮನಿಸೋಣ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯದ 37ನೇ ವಚನದಿಂದ 36ರಿಂದ ಓದೋಣ. ನ್ಯಾಯಸ್ಥಾಪಕರ ಪುಸ್ತಕ 6ನೇ ಅಧ್ಯಾಯದ 36ರಿಂದ. ಮತ್ತು ಗಿದ್ಯೋನನು ದೇವರಿಗೆ, ನೀನು ಹೇಳಿದಂತೆ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಯೋ ಎಂಬುದನ್ನು ತಿಳಿಯಪಡಿಸು. ಇಗೋ, ನಾನು ಕಣದಲ್ಲಿ ಕುರಿಯ ತುಪ್ಪಟವನ್ನು ಇಡುತ್ತೇನೆ, ಅದರಲ್ಲಿ ಮಾತ್ರ ಮಂಜು ಬಿದ್ದು ನೆಲವೆಲ್ಲ ಒಣಗಿದ್ದರೆ ನೀನು ಹೇಳಿದಂತೆಯೇ ಇಸ್ರಾಯೇಲರನ್ನು ನನ್ನ ಮೂಲಕವಾಗಿ ರಕ್ಷಿಸುವೆಯನ್ನು ತಿಳಿಯುವೆನು ಎಂಬುದಾಗಿ ವಿಜ್ಞಾಪಿಸಿದನು. ಹಾಗೆಯೇ ಆಯಿತು. ಅವನು ಮರುದಿವಸ ಹೊತ್ತಾರೆಯಲ್ಲಿ ಎದ್ದು ತುಪ್ಪಟವನ್ನು ಒತ್ತಿ ಹಿಂಡಲು ಮಂಜಿನ ನೀರು 1 ಬಟ್ಟಲು ತುಂಬಾ ಆಯಿತು. 39ನೇ ವಚನ, ಅವನು ತಿರುಗಿ ದೇವರಿಗೆ, ಸ್ವಾಮಿ ಸಿಟ್ಟಾಗಬಾರದು, ಇನ್ನೊಂದು ಸಾರಿ ಮಾತನಾಡುತ್ತೇನೆ, ಇನ್ನು ಒಂದು ಸಾರಿ ಈ ತುಪ್ಪಟದಿಂದ ನಿನ್ನನ್ನು ಪರೀಕ್ಷಿಸುವುದಕ್ಕೆ ಅಪ್ಪಣೆಯಾಗಲಿ. ಈ ತುಪ್ಪಟವು ಮಾತ್ರವೇ ಒಣಗಿದ್ದು ನೆಲದ ಮೇಲೆಲ್ಲ ಹರಿಬಿದ್ದಿರಲಿ ಅಂದನು. ಆ ರಾತ್ರಿ ದೇವರು ಹಾಗೆಯೇ ಮಾಡಿದನು. ತುಪ್ಪಟವು ಮಾತ್ರ ಒಣಗಿತ್ತು, ನೆಲದ ಮೇಲೆ ಹನಿ ಬಿದ್ದಿತ್ತು. ನೋಡ್ರಿ, ಗಿದ್ಯೋನನು ಇಸ್ರಾಯೇಲರಿಗೋಸ್ಕರವಾಗಿ ಕೇಳಿಕೊಂಡಾಗ ಏನನ್ನ ಕೇಳಿಕೊಂಡನು? ಅದು ದೇವರಿಗೆ ನೀನು ಹೀಗೆ ಮಾಡು ಎಂಬುದಾಗಿ ಕೇಳಿಕೊಳ್ಳುವಾಗ ಅವನು ತಥಾಸ್ತು ಎಂಬುದಾಗಿ ಹೇಳಿದ. ಕರ್ತನು ಹಾಗೆ ಮಾಡಿದನೆಂಬುದಾಗಿ ನಾವು ನೋಡತಕ್ಕಂಥವರಾಗಿದ್ದೇವೆ. ಹಾಗಾಗಿ ನಾವು ಹೇಳಿದಂತ ಒಂದು ಸಂಗತಿಗಳು, ನಮ್ಮ ಭಿನ್ನಗಳು, ನಮ್ಮ ಪ್ರಾರ್ಥನೆಗಳು, ನಮ್ಮ ಉದ್ದೇಶಗಳು ಕರ್ತರಿಗೆ ಇಷ್ಟ ಆಗಿರಬೇಕು. ಕರ್ತರಿಗೆ ಇಷ್ಟ ಆಗದಿದ್ದರೆ ಆತನ ಚಿತ್ತವೇ ನೆರವೇರುವುದು ವಿನಃ ನಮ್ಮ ಚಿತ್ತ ಅಲ್ಲ. ಇದು ದೇವರ ಚಿತ್ತದಲ್ಲಿ ಅದು ಆಯಿತು. ಕರ್ತನು ಆತನ ಮಾತನ್ನ ಒಪ್ಪಿದನು, ನಂಬಿದನು, ಗಿದ್ಯೋನನು ಕೇಳಿಕೊಂಡ ರೀತಿಯಲ್ಲಿ ಅದು ಆಯಿತು. ನಿಮ್ಮ ಜೀವಿತದಲ್ಲಿ ಹಾಗೆ ಆಗ್ಲಿಕ್ಕೆ ಸಾಧ್ಯವಾಗಬೇಕಾದ್ರೆ ನಾವು ದೇವರ ಚಿತ್ತಕ್ಕೆ ಒಳಗಾದ್ರೆ ಮಾತ್ರ, ಕರ್ತನಲ್ಲಿ ನಾವಿದ್ದಾಗ ಮಾತ್ರ. ಅನೇಕ ಸತ್ಯವೇದ ಪಂಡಿತರನ್ನ ನಾವು ಅರ್ಥ ಮಾಡ್ತಾ ಬರುವಾಗ ವಿಶ್ವಾಸಿಗಳಾಗಿರ್ತಕ್ಕಂಥ ನಾವುಗಳು ಮೊಟ್ಟ ಮೊದಲಾಗಿ ಮಾಡಬೇಕಾಗಿರ್ತಕ್ಕಂಥ ಕಾರ್ಯ ದೇವರ ಚಿತ್ತಕ್ಕೆ ಅಧೀನರಾಗಬೇಕು. ಇದಾಗಲ್ಲ. ಅನೇಕ ಸಂದರ್ಭಗಳಲ್ಲಿ ಇದು ಕಷ್ಟ. ದೇವರು ಹೇಳುವ ಮಾರ್ಗಗಳು ಇದು ಹೀಗೆ ಜೀವಿಸಬೇಕು ಹೇಳ್ತಕ್ಕಂಥದ್ದು ಆತನು ಹೇಳುವಾಗ ನಾವು ಅಧೀನರಾಗ್ಲಿಕ್ಕೆ ಇಷ್ಟಪಡುವುದಿಲ್ಲ. ದೇವರ ಚಿತ್ತ, ಅನೇಕ ಸತ್ಯವೇದ ಪಂಡಿತರ ಪ್ರಕಾರ ಮೊಟ್ಟ ಮೊದಲನೇದಾಗಿ ದೇವರ ಚಿತ್ತಕ್ಕೆ ಒಳಗಾಗಬೇಕಾದ್ರೆ ಒಬ್ಬ ವಿಶ್ವಾಸಿಯು ಆತನು ಅಧೀನರಾಗಬೇಕು. ಕರ್ತನ ಚಿತ್ತಕ್ಕೆ ಅಧೀನರಾಗಬೇಕು. ಮತ್ತೆ ಯಾವ ಆಯ್ಕೆ ಇಲ್ಲ, ಕರ್ತನ ಚಿತ್ತವೇ ಆಗಿರಬೇಕೆಂಬುದಾಗಿ ತಿಳ್ಕೊಂಡಿರಬೇಕು. ನನ್ನ ಆಯ್ಕೆಯಲ್ಲ, ಇನ್ನೊಬ್ಬರ ಆಯ್ಕೆಯಲ್ಲ ಎನ್ನುವುದಾಗಿ ಅದನ್ನ ಕಂಡುಕೊಂಡಿರಬೇಕು. ಮತ್ತು ನಾವೀಗಾಗಲೇ ನೋಡಿದ ಹಾಗೆ ಆತ್ಮನ ನಡೆಸುವಿಕೆ ಇರಬೇಕು.
ದೇವರ ಚಿತ್ತವನ್ನ ಸತ್ಯವೇದ ಪಂಡಿತರು ಹೇಳುವ ಪ್ರಕಾರ ದೇವರ ಚಿತ್ತವನ್ನ ಕಂಡುಕೊಳ್ಳಬೇಕಾದರೆ ದೇವರ ವಾಕ್ಯದ ಮೂಲಕ ಆತ್ಮನ ನಡೆಸುವಿಕೆ. ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿದೆ. ದೇವರ ವಾಕ್ಯ ಆತನು ನಮ್ಮ ಮಧ್ಯದಲ್ಲಿ ಇಟ್ಟಿದ್ದಾನೆ. ಆತನ ಆತ್ಮನ ಸಹಾಯದಿಂದ ನಮಗೆ ಆತನು ನಡೆಸ್ತಕ್ಕಂಥವನಾಗಿ ಹುಡುಕಬೇಕು. ಹುಡುಕಿರಿ ಎಂಬುದಾಗಿ ಹೇಳಲ್ಪಟ್ಟಿದೆ. ಹಾಗಾದ್ರೆ ದೇವರ ವಾಕ್ಯದ ಮುಖಾಂತರವಾಗಿ ಆತ್ಮನ ನಡೆಸುವಿಕೆ ಇದೆ. ಆ ದೇವರ ವಾಕ್ಯದಲ್ಲಿ ಇರ್ತಕ್ಕಂಥ ಸಂಗತಿಗಳನ್ನ ನಾವು ಹುಡುಕುತ್ತಾ ದೇವರ ಚಿತ್ತವನ್ನ ಕಂಡುಕೊಳ್ಳಬೇಕಾಗಿದೆ. ಈ ದೇವರ ಚಿತ್ತವನ್ನ ನಾವು ಕಂಡುಕೊಳ್ಳದಿದ್ದರೆ ಖಂಡಿತವಾಗಿಯೂ ಕ್ರೈಸ್ತ ಜೀವನದಲ್ಲಿ ಸೋಲನ್ನು ಅನುಭವಿಸಬೇಕಾಗಿರ್ತಕ್ಕಂಥದ್ದಾಗಿದೆ. ಬಹಳ ಮುಖ್ಯವಾದ ವಿಷಯ ಇದು. ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡಬೇಕಾಗಿರ್ತಕ್ಕಂಥದ್ದಾಗಿದೆ. ಯಾವ ನಮ್ಮ ಸ್ವಪ್ರತಿಷ್ಠೆಗಳು ಅಥವಾ ನಮ್ಮ ಗೌರವಗಳು, ಯಾವ ನಮ್ಮ ಲೌಕಿಕವಾಗಿರ್ತಕ್ಕಂಥ ಸ್ಥಾನಮಾನಗಳು, ಇದಕ್ಕೆ ಅವಶ್ಯಕತೆ ಇಲ್ಲ. ಈ ಕರ್ತನ ದೃಷ್ಟಿಗೆ ನಾವು ಒಳಗಾಗುವಂಥದನ್ನೇ ದೇವರು ಅಪೇಕ್ಷೆ ಪಡ್ತಕ್ಕಂಥವನಾಗಿದ್ದಾನೆ. ಅದರಿಂದ ಮತ್ತು ಕೆಲವು ಸಂದರ್ಭಗಳು ಬಂದಾಗ ದೇವರು ಗುರುತು ಮಾಡಬೇಕು. ಒಂದು ಕಾರ್ಯ ಗುರುತು ಮಾಡತಕ್ಕಂಥ ಒಂದು ಕಾರ್ಯ ಮಾತ್ರ ಅಲ್ಲ. ಹೇಳ್ತಾ ನಾಲ್ಕನೇ ವಿಷಯವಾಗಿ ಸತ್ಯವೇದ ಪಂಡಿತರು ಕಾಣುವುದು ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಾವಾಗ್ಲೇ ಥೆಸಲೋನಿಕ ಪತ್ರಿಕೆಯಲ್ಲಿ ನೋಡಿದ್ದೇವೆ. ದೇವರ ಚಿತ್ತ ಕಂಡುಕೊಳ್ಳಬೇಕು, ಪ್ರಾರ್ಥನೆ ಮಾಡ್ಬೇಕಂತ ನೋಡಿದ್ದೇವಲ್ವಾ. ಹಾಗಾಗಿ ಅನೇಕ ಸತ್ಯವೇದ ಪಂಡಿತರು ಹೇಳುವಂಥದ್ದು ಪ್ರಾರ್ಥನೆ ಮಾರ್ಗದರ್ಶನ, ನಮಗೆ ಮಾರ್ಗದರ್ಶನವಾಗ್ಲಿಕ್ಕೆ ನಾವ್ ಏನ್ ಮಾಡ್ಬೇಕು ಹೇಳ್ಬೇಕಂತಾನೆ. ನಿನ್ನ ಚಿತ್ತ, ನಿನ್ನ ಉದ್ದೇಶ ನನ್ನ ಮಧ್ಯದಲ್ಲಿ ಏನಿದೆ, ನನಗೆ ಏನು ತೋರಿಸ್ಕೊತಾ ಇದ್ದಿ ಎಂಬುದಾಗಿ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಸತ್ಯವೇದ ಪಂಡಿತರು ಹೇಳ್ತಕ್ಕಂಥವರಾಗಿದ್ದೇವೆ. ಅದರಿಂದ ಮಾರ್ಗದರ್ಶನಕ್ಕಾಗಿ ಪ್ರಾರ್ಥನೆ ಮಾಡಬೇಕಾಗಿದೆ. ಅಷ್ಟು ಮಾತ್ರವಲ್ಲ, ಇನ್ನೊಂದು ವಿಷಯ ಸತ್ಯವೇದ ಪಂಡಿತರು ಹೇಳುವಂಥದ್ದು ಕಾಯಬೇಕಾಗಿದೆ. ವೇಟ್, ಕಾಯಬೇಕು. ದೇವರು ನನ್ನ ಜೀವಿತದಲ್ಲಿ ಆತನ ಚಿತ್ತವನ್ನು ನೆರವೇರಿಸಬೇಕಾದರೆ ಕಾಯಬೇಕು. ನಾವು ಯಾವುದೋ ಒಂದು ಕ್ಯಾರಿಸ್ಮ್ಯಾಟಿಕ್ ಗ್ರೂಪ್ನವರಲ್ಲ, ಸ್ವಸ್ಥ ಬೋಧನೆಯನ್ನ ಹೊಂದಿಕೊಂಡಿರ್ತಕ್ಕಂಥವರು. ಕಾಯಬೇಕಾಗತ್ತೆ. ನಾವು ಅನೇಕ ವಿಷಯಗಳಿಗೆ ಕಾಯುವಂತ ಸ್ವಭಾವಗಳು ಕ್ರಿಸ್ತಿಯ ಜೀವಿತದಲ್ಲಿ ಬೇಕಾಗಿದೆ. ಕರ್ತನು ನನ್ನ ವಿಷಯದಲ್ಲಿ ಏನ್ ಮಾಡ್ತಕ್ಕಂಥವನಾಗಿದ್ದಾನೆ, ಯಾವ ಕಾರ್ಯಗಳು ನನ್ನ ಮಧ್ಯದಲ್ಲಿ ಇಟ್ಟಿದ್ದಾನೆ ಹೇಳುವಂತಹ ಸಂಗತಿಗಳು ಅದು ಕಾಯಬೇಕು. ಹಾಗಾಗಿ ಕ್ರಿಸ್ತಿಯ ಜೀವಿತ ಪ್ರಾಯೋಗಿಕ ಜೀವಿತದಿಂದ ಕೂಡಿರಬೇಕೇ ವಿನಃ ಇದು ಸೈದ್ಧಾಂತಿಕವಾಗಿ ಮಾತ್ರವೇ ಕೂಡಿರದೆ, ಸೈದ್ಧಾಂತಿಕದ ಒಟ್ಟಿಗೆ ಪ್ರಾಯೋಗಿಕವಾಗಿರ್ತಕ್ಕಂಥ ಜೀವಿತ ನನ್ನಲ್ಲಿ, ನಿಮ್ಮಲ್ಲಿ, ಪ್ರತಿಯೊಬ್ಬರಲ್ಲಿ ಅದು ಕಂಡು ಬರಬೇಕು ಹೇಳುವಂತಹ ಒಂದು ಉದ್ದೇಶ ಕರ್ತನಿಗಿದೆ ಪ್ರಿಯ. ಅದರಿಂದ ನಾವು ಕರ್ತನಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟವರೆಂಬುದಾಗಿ ನೋಡುತ್ತೇವೆ. ನಮಗೋಸ್ಕರವಾಗಿ ಅಲ್ಲ. ನಮಗೆ ನಿತ್ಯ ಜೀವ ಕೊಟ್ಟಿದ್ದು ನಿಜ, ಆದರೆ ಕರ್ತನಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿರುವಾಗ ನಾವು ಕರ್ತನ ಚಿತ್ತ ಏನೆಂಬುದಾಗಿ ತಿಳಿದುಕೊಳ್ಳಬೇಕು ಮತ್ತು ಕರ್ತನ ಚಿತ್ತಕ್ಕೆ ಅನುಸಾರವಾಗಿ ಹೆಜ್ಜೆಗಳನ್ನಿಟ್ಟು ಮುಂದೆ ಹೋಗ್ಬೇಕು ಹೇಳುವಂಥದ್ದು ಸತ್ಯವೇದ ನಮಗೆ ಕಲಿಸಿಕೊಡ್ತಕ್ಕಂಥದ್ದಾಗಿದೆ ಪ್ರಿಯ. ಸೊ ಅದರಿಂದ ನಾವು ನೋಡ್ತಾ ಬರುವಾಗ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಕ್ರೈಸ್ತ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಸಂಗತಿ, ನಾವು ಈ ಆಧುನಿಕ ಕಾಲದಲ್ಲಿದ್ದೇವೆ. ಈ ಆಧುನಿಕ ಕಾಲದಲ್ಲಿ ನಮ್ಮ ಮಧ್ಯದಲ್ಲಿ ಏನೆಲ್ಲ ಘಟನೆಗಳು ಇದೆ, ಏನೆಲ್ಲ ವಿಷಯಗಳಿದೆ. ಆದರೆ ನಮ್ಮ ಮಧ್ಯದಲ್ಲಿ ಇರುವಂಥದ್ದು ನಮ್ಮ ಜ್ಞಾನ ಅಲ್ಲ, ಲೋಕದ ಜ್ಞಾನ ಅಲ್ಲ, ಕರ್ತನ ಜ್ಞಾನ, ಕರ್ತನ ಚಿತ್ತಕ್ಕೆ, ಕರ್ತನ ಮನಸ್ಸಿಗೆ ಒಳಪಡಬೇಕು. ಹಾಗಾಗಿ ಮನುಷ್ಯನ ಮಾರ್ಗ ಅದು ನಾಶನದ ಮಾರ್ಗ ಎಂಬುದಾಗಿ ನಾವು ಜ್ಞಾನೋಕ್ತಿ ಪುಸ್ತಕದಲ್ಲಿ ನೋಡುವ ಹಾಗೆ ಕರ್ತನ ಮಾರ್ಗ ಉದ್ಧಾರ ಎಂಬುದಾಗಿ ನೋಡ್ತೇವೆ. ಹಾಗಾಗಿ ಕರ್ತನ ಚಿತ್ತಕ್ಕೆ ಒಳಪಡಬೇಕೆಂಬುದಾಗಿ ಜ್ಞಾನೋಕ್ತಿ ಪುಸ್ತಕಗಳನ್ನು ನಾವು ಓದ್ತಕ್ಕಂಥವರಾಗಿದ್ದೇವೆ. ಅದರಿಂದ ಬೇರೆ ನಾವು ಕರ್ತನ ಚಿತ್ತಕ್ಕೆ ಒಳಪಡೋಣ. ನನ್ನ ನಿಮ್ಮ ಜೀವಿತದಲ್ಲಿ ಕರ್ತನು ಏನ್ ಹೇಳ್ತಾ ಇದ್ದಾನೆ, ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ. ಮಾರ್ಗದರ್ಶನ ಮಾಡುವವರು ಯಾರು? ಪವಿತ್ರಾತ್ಮನೊಟ್ಟಿಗೆ ನಾವು ಸಂಪರ್ಕ, ಪವಿತ್ರಾತ್ಮನ ಒಂದಿಗೆ ನಾವು ನಡೆಸಲ್ಪಟ್ಟಿರ್ತಕ್ಕಂಥ ಒಂದು ಜೀವಿತದಲ್ಲಿ ಇರುವಾಗ ನಮಗೆ ಯಾರು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ? ದೇವರು ತನ್ನ ಚಿತ್ತವನ್ನ ಪವಿತ್ರಾತ್ಮನ ಮೂಲಕವಾಗಿ ಆತನು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ರೆ ಸರಿಯಾದ ಕ್ರಮ. ಯಾವುದೋ ವ್ಯಕ್ತಿ ಇನ್ಯಾರೋ ನಮ್ಮನ್ನ ಮಾರ್ಗದರ್ಶನ ಮಾಡ್ತಾ ಇದ್ರೆ ಅದು ದೇವರ ವಾಕ್ಯದ ಕಡೆಗೆ ನಾವು ತಾಳೆ ಹೆಚ್ಚಿ ನೋಡುವಾಗ ದೇವರ ವಾಕ್ಯದ ಕಡೆಗೆ ಅದು ಸರಿ ಇದೆಯೋ ಇಲ್ಲವೋ ಹೇಳುವುದನ್ನ ನಾವು ಗಮನಿಸಿ ನಡೆಯುವಂತ ಒಂದು ಸಂಗತಿಗಳಾದ್ರೆ ಖಂಡಿತವಾಗಿಯೂ ದೇವರು ತನ್ನ ಚಿತ್ತವನ್ನು ನಮ್ಮ ಮಧ್ಯದಲ್ಲಿ ತೋರಿಸ್ತಕ್ಕಂಥವನಾಗಿದ್ದಾನೆ. ಆದ್ರೆ ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ ಎಂಬುದಾಗಿ ದೇವರು ಹೇಳ್ತಾ ಇರುವಾಗ ಆ ದೇವರ ಮಾರ್ಗ,
ದೇವರ ಆಲೋಚನೆ ಅದೇ ಶ್ರೇಷ್ಠವಾದದ್ದು, ಅದೇ ಉನ್ನತವಾಗಿರುವಂಥದ್ದು. ಅದನ್ನು ನಾವು ಹಿಂಬಾಲಿಸುತ್ತಾ ಆ ಕರ್ತನ ಮಾರ್ಗ, ಕರ್ತನ ಚಿತ್ತ ಏನೆಂಬುದಾಗಿ ನಾವು ಅರ್ಥೈಸಿಕೊಂಡು ಈ ಲೋಕದಲ್ಲಿ ಕ್ರಿಸ್ತಿಯ ಜೀವಿತವನ್ನು ನಾವು ಮುಂದುವರಿಸಿಕೊಂಡು ಕರ್ತನ ಮಹಿಮೆಗಾಗಿ ನಾವು ಜೀವಿಸೋಣ. ಮತ್ತು ನಾವು ಈ ಕರ್ತನ ಚಿತ್ತ ಅನೇಕ ಭಕ್ತರಿಗೆ ಕಲಿಸುತ್ತಾ, ಸಭೆಗಳಲ್ಲಿ ಕಲಿಸುತ್ತಾ, ದೇವಜನರಿಗೆ ಕಲಿಸುತ್ತಾ ಕರ್ತನ ಚಿತ್ತಕ್ಕೆ ನಾವು ಒಳಪಡುವಂತ ಜೀವಿತದಲ್ಲಿ ಕ್ರಿಸ್ತಿಯ ಜೀವಿತವನ್ನ ನಡೆಸೋಣ. ದೇವರು ನಮ್ಮೆಲ್ಲರನ್ನ ಹಾಗೆ ನಡೆಸುವ ಹಾಗೆ ಪ್ರಾರ್ಥನೆ ಮಾಡುತ್ತಾ ಮುಂದುವರಿಯೋಣ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಿಮ್ಮೆಲ್ಲರಿಗೆ ಪ್ರೀತಿಯ ವಂದನೆಗಳನ್ನು ತಿಳಿಸ್ತಕ್ಕಂಥವನಾಗಿದ್ದೇನೆ.